ಸರ್ವರಿಗೂ ನಮಸ್ಕಾರ. ಎಲ್ಲರೂ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತೇನೆ. ನಾವಿವತ್ತು ತುಂಬ ಮುಖ್ಯವಾದ ವ್ಯಕ್ತಿಯೊಬ್ಬರ ಇಂಟರ್ವ್ಯೂ ಮಾಡೋಕ್ಕಂತ ಬಂದಿದ್ದೀವಿ. ಇವರು ಮೂಲತಃ ವಿರಾಜಪೇಟೆಯವರಾಗಿದ್ದರೂ ಕೂಡ ಓದಿದ್ದು, ಬೆಳೆದಿದ್ದು, ಹುಟ್ಟಿದ್ದು ಎಲ್ಲನೂ ಕೂಡ ಬೆಂಗಳೂರಲ್ಲಿ. BSc ಮಾಡಿರುವಂಥ ಇವರು ದೂರದರ್ಶನದಲ್ಲಿ ನಿರೂಪಕಿಯಾಗಿ ಕೂಡ ಕೆಲಸ ಮಾಡಿದರು. ಪ್ರಸ್ತುತದಲ್ಲಿ ದೆಹಲಿಯಲ್ಲಿ ನಾಟ್ಯಾರ್ಚನಾ ಸೆಂಟರ್ ಫಾರ್ ಭರತನಾಟ್ಯಂ ಅನ್ನೋ ಅಕಾಡೆಮಿಯನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರಪ್ಪ ಇವರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವರು ಇನ್ಯಾರೂ ಅಲ್ಲ, ನಮ್ಮ ಗೋಕರ್ಣ ಮಂಡಲದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿರುವಂತಹ ಶಾಲಿನಿ ಪ್ರಶಾಂತ್ ಅವರು. ಇವರ ಬೆಂಗಳೂರಿನಿಂದ ದೆಹಲಿವರೆಗಿನ ನಾಟ್ಯಾರ್ಚನಾದವರೆಗಿನ ಪ್ರಯಾಣವು ಹೇಗಿತ್ತು, ಅದರ ಅನುಭವಗಳೇನು ಅನ್ನೋದನ್ನು ಅವರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಶಾಲಿನಿ ಪ್ರಶಾಂತ್. ನಮಸ್ಕಾರ. ಲಲಿತ ಕಲೆಗಳಲ್ಲಿ ಒಂದಾದಂತಹ ಭರತನಾಟ್ಯವನ್ನು ನೀವು ಕಲಿತು ಅದನ್ನು ಕಲಿಸೋ ಮೂಲಕ ದೆಹಲಿಯಲ್ಲಿ ನಮ್ಮ ಕನ್ನಡದ ಒಬ್ಬ ಸಾಂಸ್ಕೃತಿಕ ರಾಯಭಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇದರ ಹಿನ್ನೆಲೆ ಮತ್ತು ಮುನ್ನೆಲೆಯನ್ನು ತಿಳಿಸ್ಕೊಡುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆ ಗೋಕರ್ಣ ಮಂಡಲದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಹಾಗೆ ತಾಯ್ನಾಡಿಂದ ದೆಹಲಿ ಸಾವಿರಾರು ಮೈಲಿಗಳ ದೂರದಲ್ಲಿದೆ. ಅಲ್ಲಿಂದ ಇಲ್ಲಿವರೆಗೂ ಬಂದು ನೀವು ನಾಟ್ಯಾರ್ಚನವನ್ನು ಶುರು ಮಾಡಿ ನಿಮ್ಮ ಈ ಪ್ರಯಾಣವನ್ನು ಏನೋ ನಡೆಸ್ಕೊಂಡು ಬಂದಿದ್ದೀರಿ. ಇದನ್ನು ಒಮ್ಮೆ ಸಿಂಹಾವಲೋಕನ ಮಾಡಿ ನೋಡಿದಾಗ ನಿಮಗೆ ಮೊದಲು ನೆನಪಾಗುವಂಥದ್ದು ಏನು? ಮೊದಲನೇ ನೆನಪು ಅಂದರೆ ಚಿಕ್ಕಂದಿನಿಂದ ನಾನು ಶಾಲೆಯಲ್ಲಿ ಸಂಗೀತ, ನೃತ್ಯ ಅದರಲ್ಲೆಲ್ಲ ಪಾಲ್ಗೊಳ್ತಿದ್ದೆ. 6ನೇ ಕ್ಲಾಸಲ್ಲಿದ್ದಾಗ ಅಂತ ಕಾಣುತ್ತೆ, ಒಂದು ನೃತ್ಯ ರೂಪಕ ಸ್ಕೂಲಿಂದ ಆ್ಯನ್ಯುವಲ್ ಡೇ, ಶಾಲೆಯ ವಾರ್ಷಿಕೋತ್ಸವಕ್ಕೆ ನೃತ್ಯ ರೂಪಕದಲ್ಲಿ ನನಗೆ ಶಿವನ ಪಾತ್ರ. ಶಿವ ತಪಸ್ಸು ಕೂತಿದ್ದಾನೆ, ಪಾರ್ವತಿ ಬಂದು ಪೂಜೆ ಎಲ್ಲ ಮಾಡ್ತಾಳೆ. ಶಿವ ಕಣ್ ತೆಗೆಯೋದಿಲ್ಲ, ಮನ್ಮಥ ಬಾಣ ಬಿಡ್ತಾನೆ. ಬಾಣ ಬಿಟ್ಟಾಗ ಶಿವನ ತಪಸ್ಸು ಭಂಗ ಆಗಿ ಕಣ್ಬಿಟ್ಟು ಎದ್ದು ತಾಂಡವ ಮಾಡ್ತಾನೆ. ಅದು ಪಾತ್ರ ನಂದಿದ್ದು. ಆದರೆ ಆ ಪಾರ್ವತಿ ಏನು ಮಾಡಿದ್ಲು, ಪೂಜೆ ಮಾಡುವಾಗ ಆ ತಟ್ಟೆನ ಶಿವನ ಕಾಲ್ಗುಡದಲ್ಲಿ ಇಟ್ಬಿಟ್ಟಿದ್ಲು. ನಾನು ಕಣ್ಣು ಬಿಟ್ಟು ಎದ್ದು ಡ್ಯಾನ್ಸ್ ಮಾಡೋಕ್ಕೆ ಹೊರಡುವಾಗ ಆ ತಟ್ಟೆ ಇದ್ದಿದ್ದು ನೋಡಲಿಲ್ಲ. ಅದ್ರ ಮೇಲೆ ಕಾಲಿಟ್ಟು ಹೂವೆಲ್ಲ ರಟ್ಟಿ ಎಲ್ಲ ಆಗಿ ನನ್ನ ತಾಂಡವ ಜೊತೆಗೆ ಆ ತಟ್ಟೆ ತಾಳವು ಎಲ್ಲ ಸೇರಿ ಎಲ್ಲ ಆಗಿ ಆ ದಿನ ನನ್ನ ಶಿವನ ನೃತ್ಯ ಎಲ್ರಿಗೂ ತುಂಬ ಖುಷಿಯಾಗಿ ತುಂಬ ಹೊಗಳಿಕೆ ಆಯಿತು ಆ ಪಾತ್ರಕ್ಕೆ. ಆ ಪ್ರೋಗ್ರಾಮ್ ನೋಡೋಕೆ ಬಂದಿದ್ದಾಗ ನನ್ನ ಅಕ್ಕನಿಗೆ ತುಂಬ ಅನಿಸ್ತು. ಅವಳು ಮತ್ತೆ ಮನೆಗೆ ಹೋದ್ಮೇಲೆ ಅಪ್ಪ ಅಮ್ಮನ ಹತ್ರ ಇವಳಿಗೆ ನೃತ್ಯದಲ್ಲಿ ಪ್ರತಿಭೆ ಇದೆ, ನಾವು ಅದಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಅವ್ರನ್ನ ಒಪ್ಪಿಸಿ ಎಲ್ಲ ಮಾಡಿ, ಅಲ್ಲೇ ಸನಾತನ ಕಲಾಕ್ಷೇತ್ರ ಅಂತ ಡಿ ಕೌಶಿಕ್ ಅಂತ ತುಂಬ ಹಳೆ ಹಿರಿಯ ಗುರುಗಳು, ಅವ್ರ ಹತ್ರ ನೃತ್ಯ ಕಲಿಯೋಕ್ಕೆ ನನ್ನನ್ನು ಸೇರಿಸಿದ್ರು. ದಿನ ಸಂಜೆ ಸ್ಕೂಲ್ ಮುಗಿಯುವಾಗ ಅಕ್ಕ ಬಂದು ಸ್ಕೂಲ್ ಹೊರಗೆ ನಿಲ್ಕೋತಿದ್ಲು. ಅಲ್ಲಿಂದ ದಿನ ಕರ್ಕೊಂಡು ಹೋಗಿ ನೃತ್ಯ ಅಭ್ಯಾಸ ಮಾಡಿ ಮತ್ತೆ ಮನೆಗೆ ಹೋಗಿ ದಾರಿಲಿ ತಿನ್ನಕ್ಕೆ ಕುಡಿಯೋಕ್ಕೆಲ್ಲ ತೊಗೊಂಡ್ಬರ್ತಿದ್ಲು. ತಿಂದು ಕುಡ್ದೆಲ್ಲ ಮಾಡಿ ಹಾಗೆ ಅಕ್ಕ ನನ್ನ ಪ್ರತಿಭೆಯನ್ನು ಗುರ್ತು ಹಿಡಿದಿದ್ದು ನನ್ನ ಅಕ್ಕ. ಹಾಗೆ ಮತ್ತೆ ಸುಮಾರು ಬೇರೆ ಬೇರೆ ಗುರುಗಳ ಹತ್ರ ಎಲ್ಲ ಕಲಿತೆ. ಕರ್ನಾಟಕ ಕಲಾಶ್ರೀ ರೇವತಿ ನರಸಿಂಹನ ಹತ್ರ ಅವರ ಅಡಿಲಿ ಸುಮಾರು ವರ್ಷ ಕಲಿತು ವಿದ್ವತ್ತೆಲ್ಲ ಮುಗಿಸ್ಕೊಂಡೆ. ಮಧ್ಯದಲ್ಲಿ ಮಾಯಾರಾವ್ ಕಥಕ್ ಗುರುಗಳು, ಅವ್ರ ಹತ್ರ ಕಥಕ್ ಕಲ್ತಿದ್ದೆ 4 ವರ್ಷ. ಹಾಗೆ ನನ್ನ ನೃತ್ಯ ಸೇವೆ ಅಂತ ಹೇಳಬೇಕು ನಾನು, ಅದು ಅಲ್ಲಿಂದ ಶುರುವಾಗಿತ್ತು. ಹಾಗೆ ನೃತ್ಯ ಕಲಾ ಪ್ರಕಾರಕ್ಕೆ ನೀವು ಭರತನಾಟ್ಯವನ್ನು ಕಲಿಯೋದಕ್ಕೆ ಪ್ರೇರೇಪಣೆ ನೀಡಿದ್ದು ಅಥವಾ ಅದಕ್ಕೆ ಒತ್ತಾಸೆಯನ್ನು ಕೊಟ್ಟಿದ್ದು ಅಂದರೆ ನಿಮ್ಮ ಅಕ್ಕ ಅಂತಂದು ಈಗಾಗಲೇ ನೀವು ಹೇಳಿದ್ರಿ. ಅದರ ನಂತರದಲ್ಲಿ ನಿಮ್ಮ ಗುರುಗಳಿಂದ ನೀವು ಏನೇನನ್ನು ಕಲ್ತ್ಕೊಂಡು ಬಂದ್ರಿ, ಹಾಗೆ ಅಲ್ಲಿ ಕಲ್ತಿದ್ದನ್ನು ಇಲ್ಲಿವರೆಗೂ ಮುಂದುವರಿಸ್ಕೊಂಡು ಬರೋದಕ್ಕೆ ನಿಮಗೆ ಏನು ಪ್ರೇರೇಪಣೆ ಆಯಿತು ಅಥವಾ ಯಾರು ಪ್ರೇರೇಪಣೆ ಮಾಡಿದ್ರು? ಒಂದು, ಅಕ್ಕ ಹೇಳಿದ್ಮೇಲೆ ಅಪ್ಪ ಅಮ್ಮನೂ ನನ್ನ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟರು. ಆಗಿನ ಕಾಲದಲ್ಲಿ ಹಾಗೆ ಯಾರೂ ಮಕ್ಕಳನ್ನ ನೃತ್ಯಕ್ಕೆ ಸೇರಿಸ್ತಾ ಇರಲಿಲ್ಲ, ಹೆಚ್ಚಾಗಿ ಸಂಗೀತನೇ ಇರ್ತಿದ್ದಿದ್ದು. ನನ್ನ ಅತ್ತೆ, ನನ್ನ ತಂದೆ, ಅಕ್ಕ, ಸೋದರತ್ತೆ ಅವರು ತುಂಬ ಸಂಗೀತಗಾರ್ತಿ, ವೀಣೆ ನುಡ್ಸೋದು ಎಲ್ಲ ಇತ್ತು. ಹಾಗೆ ಸಂಗೀತ ಎಲ್ಲ ಮನೇಲಿ ಇತ್ತು. ಅಂದರೆ ನಾನೇ ಮೊದಲನೇ ಅವಳು ನೃತ್ಯ ಶುರು ಮಾಡಿದ್ದು. ಇದರಲ್ಲಿ ಅಪ್ಪ ಅಮ್ಮನ ಪ್ರೋತ್ಸಾಹ ತುಂಬ ಇತ್ತು. ನಾನು ಮತ್ತೆ ಮಾಯಾರಾವ್ ಅವ್ರ ಹತ್ರ ಕಲಿಯೋಕ್ಕೆ ದೂರ ಮಲ್ಲೇಶ್ವರಕ್ಕೆ ಹೋಗ್ತಿದ್ದೆ. ಅಲ್ಲಿಗೂ ಹೋಗಿ ಬರೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಮತ್ತು ಹೈಸ್ಕೂಲಲ್ಲಿರುವಾಗ ಪ್ರಭಾತ್ ಕಲಾವಿದರು ಅಂತ ಬೆಂಗಳೂರಿನ ದೊಡ್ಡ ನೃತ್ಯ ತಂಡ,
ಅವರ ನೃತ್ಯ ರೂಪಕ ಒಂದು ಹೊಸತ್ತು ಶ್ರೀಕೃಷ್ಣ ವೈಜಯಂತಿ ಅಂತ ಶುರು ಮಾಡ್ತಾ ಇದ್ರು. ಆಗ ಸ್ಕೂಲ್ಗಳಿಗೆ ಬಂದು ಎಲ್ಲ ಡಾನ್ಸರ್ಸ್ಗಳನ್ನೆಲ್ಲ ಪಿಕಪ್ ಮಾಡ್ಕೊಂಡು ಹೋದ್ರು. ಹಾಗೆ ನಾನು ಆಗ ಪ್ರಭಾತ್ ಕಲಾವಿದರು ಅವರ ಜೊತೆ ಒಡನಾಟ ಶುರುವಾಯಿತು. ಸುಮಾರು ಒಂದು 10-12 ವರ್ಷ ನಾನು ಅವರ ಹಲವಾರು ನೃತ್ಯ ರೂಪಕಗಳಲ್ಲಿ ಭಾಗವಹಿಸಿದೆ. ಅವ್ರ ಜೊತೆ ದೇಶ ವಿದೇಶದಲ್ಲಿ ಪೂರ್ತಿ ಎಲ್ಲ ಪ್ರೋಗ್ರಾಮ್ ಮಾಡೋಕ್ಕೆ ಎಲ್ಲ ಇದಾಯಿತು. ಜೊತೆಗೆ ಆ ಕಾಲದಲ್ಲಿ ಕಥಕ್ ಗುರು ಮಾಯಾರಾವ್ ಅವರು ಬೆಂಗಳೂರಲ್ಲಿ ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಆ್ಯಂಡ್ ಕೊರಿಯೋಗ್ರಫಿ ಅಂತ ಶುರು ಮಾಡಿದ್ರು. ಅಲ್ಲಿ ಕಥಕ್ ಇದು ಕಲಿಯೋಕ್ಕೆ ಶುರು ಮಾಡಿದ್ದೆ. ಅವರು ಕೊರಿಯೋಗ್ರಫಿ ಕ್ಲಾಸಿಗೆ ಅನುಕೂಲ ಆಗೋಕ್ಕೆ ಅಂತ ಬೇರೆ ಬೇರೆ ನೃತ್ಯದವ್ರನ್ನೆಲ್ಲ ಕರೆಸಿ ವರ್ಕ್ಶಾಪ್ ಮಾಡಿಸ್ತಿದ್ರು. ಕೊರಿಯೋಗ್ರಫಿ ಮಾಡೋರಿಗೆ ಬೇರೆ ಬೇರೆ ನೃತ್ಯದ ಪರಿಚಯ ಆಗಬೇಕು, ಎಲ್ಲದ್ರ ಬಗ್ಗೆ ಗೊತ್ತಿರಬೇಕು ಅಂತ. ಹಾಗೆ ಆ ವರ್ಕ್ಶಾಪ್ಗಳ ಮೂಲಕ ಛಾವು, ಕಥಕ್ಕಳಿ ಮತ್ತು ಅಭಿನಯ ಇದಕ್ಕೆ ಸ್ಪೆಷಲ್ ವರ್ಕ್ಶಾಪ್ಸು, ಹಾಗೆ ಸುಮಾರು ವರ್ಕ್ಶಾಪ್ ಎಲ್ಲ ಅಟೆಂಡ್ ಮಾಡೋಕ್ಕೆ ಬೇರೆ ಬೇರೆ ಹಿರಿಯ ಕಲಾವಿದರ ಜೊತೆ ಒಡನಾಟ ಆಯಿತು. ಅವ್ರದ್ದು ಕಲಿಯೋಕ್ಕೆ ಅವಕಾಶ ಸಿಕ್ತು. ಹೀಗೆಲ್ಲ ಆಗುವಾಗ ಅದಾಗದೆ ಆ ಕಲೆ ಬಗ್ಗೆ ರುಚಿ ಹೆಚ್ಚಾಗಕ್ಕೆ ಶುರುವಾಯಿತು. ಆಳವಾಗಿ ತಿಳಿಯೋಕ್ಕೆ ಶುರು ಮಾಡಿದಷ್ಟು ಅದರ ಬಗ್ಗೆ ಆಸಕ್ತಿ ಹೆಚ್ಚಾಗಕ್ಕೆ ಶುರುವಾಯಿತು. ಮತ್ತು ರೇವತಿ ನರಸಿಂಹನ್ ಅವರ ಜೊತೆ ಸುಮಾರು ವರ್ಷ ನನ್ನ ಸೀನಿಯರು ವಿದ್ವತ್ತು ಎಲ್ಲ ನಾನು ಅವರ ಅಡಿಗೆ ಮಾಡಿದ್ದೆ. ಸೀನಿಯರ್ ಅವ್ರ ಜೊತೆ ಮಾಡ್ತಿದ್ದಾಗ ನನಗೆ ರ್ಯಾಂಕು ಬಂದಿತ್ತು ಸ್ಟೇಟಲ್ಲಿ ಹಾಗೆಲ್ಲ. ಆದರೆ ಆಗಿನ ಕಾಲದಲ್ಲಿ ಗುರುಗೂ ಶಿಷ್ಯರಿಗೂ ನಮಗಿದ್ದ ಒಂದು ಸಂಬಂಧ ಈಗ ತುಂಬ ವ್ಯತ್ಯಾಸ ಇದೆ. ಆಗ ಗುರುನ ನಾವು ಹೆಚ್ಚು ಪ್ರಶ್ನೆ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಮತ್ತು ಗುರು ಹೇಳಿದ್ದು ಸರಿ, ಹೆಚ್ಚಾಗಿ ನಾನು ಗುರು ಹೇಳಿದ್ದು ತಪ್ಪಿರುತ್ತೆ ಅಂತ ಹೇಳೋದಿಲ್ಲ, ಆದರೆ ಗುರು ಹೇಳಿದ್ದು ಸರಿ. ಆದರೆ ಗುರು ಹೇಳಿದ್ದನ್ನ ಪ್ರಶ್ನೆ ಮಾಡೋಕ್ಕೆ ನಮಗೆ ಇದಿತ್ತು. ಆದರೆ ಗುರು ಯಾವತ್ತೂ ತಡೆ ಹಿಡಿತಿರಲಿಲ್ಲ. ಗುರು ಆ ಕಲೆನ ಸರಿಯಾಗಿ ಹೇಳ್ಕೊಡೋದ್ರಲ್ಲಿದ್ರು. ಈಗಿನ ಥರ ಬರೀ ಪ್ರೋಗ್ರಾಮ್ಸ್ ಮಾಡು, ಪಬ್ಲಿಸಿಟಿ ತಗೋ, ಇನ್ಸ್ಟಾಗ್ರಾಮ್ ರೀಲು ಅದು ಇದು, ಆಗ ಯಾವುದಿರಲಿಲ್ಲ, ತೋರಿಕೆ ಆಗೋಗಿದೆ ಈಗ. ಆಗ ಗುರುಗಳು ನಿಜವಾಗ್ಲೂ ಒಂದು ಶಿಷ್ಯ ಮುಂದೆ ಬಂದು ಹೆಸರು ಮಾಡಿದ್ರೆ ನನಗೆ ಹೆಸರು ಹೇಳೋ ರೀತಿಲಿ ಒಬ್ಬೊಬ್ಬ ಶಿಷ್ಯ ಬಗ್ಗೆಯೂ ಆಸಕ್ತಿ ವಹಿಸಿ ಹೇಳ್ಕೊಡ್ತಿದ್ರು. ಆ ಶಿಷ್ಯ ಏನು ಪ್ರತಿಭೆ ಇದೆ ಅದನ್ನು ಎತ್ತಿ ಹಿಡಿದು ತಿದ್ದಿ ತೀಡಿ ಇದು ಮಾಡೋ ಥರ ಆಗಿನ ಇದಾಗಿದೆ. ಈಗ ಹಾಗಿರೋ ಗುರುಗಳು ಇಲ್ಲ ಅಂತ ಹೇಳಲ್ಲ ನಾನು, ತುಂಬ ಜನ ಇದ್ದಾರೆ. ಆದರೆ ಕಾಣೋದು ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹೆಚ್ಚು ಎಕ್ಸ್ಪೋಜರ್ ಕೊಡ್ತಾರೋ ಅವ್ರದನ್ನೇ ಜನ ನೋಡ್ತಾರೆ. ಆದರೆ ಅದಲ್ಲ ಗುರು ಶಿಷ್ಯ ಇದು. ಮತ್ತು ಹೀಗಿರೋ ನಮ್ಮ ಶಾಸ್ತ್ರೀಯ ಕಲೆಗಳು, ಸಂಗೀತ ನೃತ್ಯ ಕಲಿಬೇಕು ಅಂದರೆ ಅದು 1-2 ತಿಂಗಳಲ್ಲಿ ಆಗೋ ಥರದ್ದಲ್ಲ. ವರ್ಷಗಟ್ಟಲೆ ಅದನ್ನು ಕಲಿತು ತಿದ್ದಿ ತೀಡಿ ಅದನ್ನು ಅಭ್ಯಾಸ ಮಾಡಿ ಆಗ ಏನೋ ಒಂದು ಚೂರು ಬರುತ್ತಷ್ಟೇ. ಅದು ವಿಶಾಲ ಸಾಗರದಷ್ಟು ದೊಡ್ಡ ವಿಶಾಲ ಕಲೆ, ಅದರಲ್ಲಿ ನಮ್ಗೆ ಪೂರ್ತಿ ಬರುತ್ತೆ ಅಂತಲ್ಲ, ಎಲ್ಲೋ ಒಂದು ಹೆಜ್ಜೆ ಇಡೋಕ್ಕಾಗತ್ತೆ. ಹಾಗೆ ಆಗಿನ ನನ್ನ ಕಲಿಕೆ ಇದು ನೋಡಿದ್ರೆ ಆ ರೀತಿ ನನ್ನ ಗುರು ಹತ್ರ ಕಲ್ತಂಗೆ ನನ್ನ ಸ್ಟೂಡೆಂಟ್ಸ್ನ ಈಗ ಟ್ರೀಟ್ ಮಾಡೋಕ್ಕಾಗೋದಿಲ್ಲ. ಒಂದು ಏನಂದರೆ ಪೋಷಕರು ಬದಲಾಗಿದ್ದಾರೆ. ಆಗ ನಮ್ಮ ತಂದೆ ತಾಯಿ ಎಲ್ಲ ಏನೂ ಇಂಟರ್ಫಿಯರ್ ಮಾಡ್ತಿರ್ಲಿಲ್ಲ, ಮೂಗೆ ಹಾಕ್ತಿರ್ಲಿಲ್ಲ. ಗುರು ಹತ್ರ ಬಿಟ್ಮೇಲೆ ಗುರು ಹೇಳಿದ್ ನೀನು ಮಾಡಬೇಕು, ಗುರು ಹಿಂಗೆ ಮಾಡು ಅಂತ ಹೇಳಿದ್ದಾರೆ ಅಂತ ಹೋಗೋಣ, ಹಂಗೆ ಮಾಡು ಅಷ್ಟೇ. ಈಗ ಹಾಗಲ್ಲ, ನಾನು ಫಸ್ಟು ಪೋಷಕರನ್ನ, ಪೇರೆಂಟ್ಸ್ನ ಕನ್ವಿನ್ಸ್ ಮಾಡಬೇಕಾಗತ್ತೆ, ಹೀಗೀಗೆ ಅದು ಇದು ಅಂತ. ಅವರು ಎಸ್ ಹೇಳಿದ್ಮೇಲೆ ಮಕ್ಕಳ ಕೈಲಿ ಮಾಡ್ಸೋಕ್ಕಾಗತ್ತೆ. ಆದರೆ ಈಗ ಮಕ್ಕಳಿಗೂ ಈ ವಿಷಯದಲ್ಲಿ ತುಂಬ ಆಸಕ್ತಿ ಇದೆ. ಶುರುಲಿ ಅಮ್ಮಂದರು ಅಪ್ಪಂದರು ಪ್ರೆಷರ್ ಮಾಡಿದ್ರು ಸೇರ್ತಾರೆ. ಆದರೆ ಒಂದು ಹಂತ ದಾಟಿದ ಮೇಲೆ ಅವ್ರಿಗೆ ಅರ್ಥ ಆಗಕ್ಕೆ ಶುರುವಾಗುತ್ತೆ, ನಾನು ಕಲಿತಾ ಇರೋದು ಏನೋ ಒಂದು ವಿಶೇಷವಾದ್ದು, ಎಲ್ಲರೂ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡೋ ಥರದ್ದು ಅಲ್ಲ. ಇದರಲ್ಲಿ ಏನೋ ಅಂದರೆ ಅದರಲ್ಲಿ ನಮ್ಮ ಗುರುಗಳ ಪಾತ್ರ ತುಂಬ ಇದೆ. ನಾವು ಮಕ್ಕಳಿಗೆ ಆ ಕಲೆಯ ಪರಿಚಯ ಮಾಡುವಾಗ ಅದನ್ನ ಆ ವಯಸ್ಸಿಗೆ ಅವರ ತಿಳುವಳಿಕೆಗೆ ಹೇಗೆ ಪರಿಚಯ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಈಗಿನ ತುಂಬ ಜನ ಮಕ್ಕಳು ನಿಧಾನಕ್ಕೆ ಟೇಕ್ಸ್ ಟೈಮ್, ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಅವರ ಇದರಲ್ಲಿ ನಾವು ಕಲೆನ ಅಪ್ರೋಚ್ ಮಾಡಿದರೆ ಆಸಕ್ತಿ ವಹಿಸ್ಕೊಂಡು ಕಲ್ತ್ಕೊಂಡು ಮುಂದೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಆಗ ನಾವು ಹಾಕ್ತಾ ಇದ್ದಿದ್ದ ಶ್ರಮ ಈಗ ಮಕ್ಕಳು ಹಾಕೋದು ಕಮ್ಮಿ. ಆ ಹಂತಕ್ಕೆ ಎತ್ತಬೇಕಾದ್ರೆ ಮಕ್ಕಳು ಸ್ವಲ್ಪ
ವಯಸ್ಸಲ್ಲಿ ಹಿರಿಯರಾದರೆ ಆಗ ಆ ಮಕ್ಕಳು ಆಶ್ರಮ ಹಾಕ್ತಾರೆ. ತುಂಬ ಪ್ರತಿಭೆ ಇರೋ ಮಕ್ಕಳು ಚಿಕ್ಕಂದಿನಲ್ಲೇ ಮಾಡ್ತಾರೆ. ನೀವು ಆಗಲೇ ಹೇಳಿದ ಹಾಗೆ ಮಾಯಾರಾವ್ ಅವ್ರ ಜೊತೆ ಕಲಿಯುವಾಗ ಅವರು ಸಾಕಷ್ಟು ವರ್ಕ್ಶಾಪ್ಗಳನ್ನು ಮಾಡ್ತಾಯಿದ್ರು. ಬೇರೆ ಬೇರೆ ಪ್ರಕಾರಗಳಲ್ಲಿ ಏನು ನೃತ್ಯ ಕಲಿಸೋರಿದ್ದಾರೆ, ಅವರು ಕೊರಿಯೋಗ್ರಫಿಗೆ ಹೆಲ್ಪ್ ಆಗೋದಕ್ಕೆ ಅಂತ ಅವ್ರನ್ನೆಲ್ಲ ಕರೆಸಿ ವರ್ಕ್ಶಾಪ್ ಮಾಡ್ತಾಯಿದ್ರು ಅಂತ ಹೇಳಿದ್ರು. ಆಗ ನೀವು ಸಾಕಷ್ಟು ನೃತ್ಯ ಪ್ರಕಾರಗಳನ್ನು ನೋಡಿದ್ದೀರಿ, ಹಾಗೆ ನೀವು ಕೂಡ ಬೇರೆ ನೃತ್ಯ ಪ್ರಕಾರವನ್ನು ಕೂಡ ಕಲ್ತಿದ್ದೀರಿ. ಅಂಥದ್ರಲ್ಲಿ ನಿಮಗೆ ಬೇರೆ ಎಲ್ಲ ನೃತ್ಯ ಪ್ರಕಾರಗಳಿಗೂ ಮತ್ತು ಭರತನಾಟ್ಯಕ್ಕೂ ಇರುವಂತಹ ಮುಖ್ಯವಾದಂಥ ವ್ಯತ್ಯಾಸ ಏನು ಅಂತ ಅನಿಸುತ್ತೆ? ಮುಖ್ಯವಾದ ವ್ಯತ್ಯಾಸ ಅಂದರೆ ನಾವು ಭರತನಾಟ್ಯದಲ್ಲಿ ಅರಮಂಡಿ ಕೂತ್ಕೊಳ್ತೀವಲ್ಲ, ಅದು ಕಷ್ಟವಾದ್ದು. ಭರತನಾಟ್ಯ ಬಿಟ್ಟರೆ ಸ್ವಲ್ಪ ಒಡಿಸ್ಸಿಲಿದೆ, ಒಡಿಸ್ಸಿಲಿ ತ್ರಿಭಂಗ ಅಂತ 3 ಇದಾಗಿ ಮಾಡ್ತಾರೆ. ಆ ಭಂಗಿ ಅಭ್ಯಾಸ ಆಗೋಕ್ಕಿದೆಯಲ್ಲ, ಅದೇ ತುಂಬ ದಿನಗಳು ತಗೊಳ್ಳೋದು ಅದೇ. ಹಾಗೆ ನಾವು ಭರತನಾಟ್ಯಲ್ಲಿ ಅಡುವು ಅಂದರೆ ಬೇಸಿಕ್ ಸ್ಟೆಪ್ಸ್ಗಳು, ಅದು ಮಾಡ್ತಾ 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 ಮಕ್ಕಳಿಗೆ ನಿಧಾನಕ್ಕೆ ಅದರ ಭಂಗಿ ಅಭ್ಯಾಸ ಆಗೋದು. ಹಾಗೆ ಯಾವ ನೃತ್ಯ ಪ್ರಕಾರವೂ ಸುಲಭ ಅಲ್ಲ, ಪ್ರತಿಯೊಂದರಲ್ಲೂ ಶ್ರಮ ತುಂಬ ಇದೆ. ದೈಹಿಕ ಶ್ರಮ ಮಾತ್ರ ಅಲ್ಲ, ಮನಸ್ಸಿನ ದೃಢ ನಿಶ್ಚಯ ಬೇಕು, ಹಠ ಬೇಕು ಕಲಿಬೇಕು ಅಂದರೆ. ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಮಾಡೋಕ್ಕಾಗೋದಿಲ್ಲ. ಈ ಕಲೆಯಲ್ಲಿ ಶ್ರದ್ಧೆ ಬೇಕು, ಯಾವುದೇ ಸಂಗೀತ ನೃತ್ಯ ಯಾವುದೇ ಶಾಸ್ತ್ರೀಯ ಶ್ರದ್ಧೆ ಬೇಕು. ಹಾಗೆ ಭರತನಾಟ್ಯದಲ್ಲಿ ಹೆಚ್ಚಾಗಿ ಜನರಿಗೆ ಕಷ್ಟ ಆಗೋದು ಆ ಭಂಗಿ ಅಭ್ಯಾಸ ಮಾಡೋಕ್ಕೆ. ಕಥಕ್ಕಲ್ಲಿ ನಿಂತ್ಕೊಂಡು ಮಾಡೋದು, ಸಮಪಾದ ಸೌಷ್ಠವಲ್ಲಿ ಮಾಡ್ತಾರೆ. ಆದರೆ ಕಥಕ್ಕಲ್ಲಿ ತುಂಬ ಫುಟ್ ವರ್ಕ್ ಇರುತ್ತೆ. ಫುಟ್ ವರ್ಕ್ ಮತ್ತು ಅವರ ಚಕ್ಕರ್ ತಗೊಳ್ತಾರೆ, ಅದು ಸುಲಭದ್ದಲ್ಲ. ಹಾಗೆ ಪ್ರತಿಯೊಂದು ನೃತ್ಯ ಪ್ರಕಾರದಲ್ಲೂ ಅದರದ್ದೇ ವಿಶೇಷತೆ ಇದೆ. ಆದರೆ ಭರತನಾಟ್ಯದಲ್ಲಿ ಹೆಚ್ಚು ಏನು ಅಂದರೆ ಅಡುವುಗಳು ತುಂಬ ಪ್ರಕಾರ ಇದೆ. ಆ ಅಡುವು ಪ್ರಕಾರನೇ ನಮಗೆ ಮಕ್ಕಳಿಗೆ ಹೇಳ್ಕೊಡುವಾಗ ಮೊದಲೇ 1-2 ವರ್ಷ ನಮಗೆ ಬರೀ ಅಡುವು ಹೇಳ್ಕೊಡೋದ್ರಲ್ಲೇ ಆಗ್ಬಿಡುತ್ತೆ. ತುಂಬ ವೆರೈಟೀಸ್ ಇದೆ, ತುಂಬ ಪ್ರಕಾರಗಳು. ಮತ್ತು ಆ ಒಂದೊಂದು ಅಡುವನ್ನು ನಾವು ಹೇಗೆ ಬೇರೆ ಬೇರೆ ಕಾಂಬಿನೇಷನ್ ಮಾಡಿ ಹೊಸ ಒಂದು ಅಡುವು ಮಾಡ್ಬೋದು, ಅದೆಲ್ಲ ಟ್ರೈನಿಂಗ್ ಆಗುವಾಗಲೇ 1-2 ವರ್ಷ ಆಗುತ್ತೆ. ಹಾಗೆ ಭರತನಾಟ್ಯದಲ್ಲಿ ವಿಶೇಷತೆ ಏನು ಅಂದರೆ ವೈವಿಧ್ಯತೆ, ತುಂಬ ಅಡುವುಗಳಿದೆ. ಹಾಗೆ ನೋಡಕ್ಕೆ ಹೋದರೆ ಬೇರೆ ನೃತ್ಯ ಪ್ರಕಾರ ನೋಡ್ತಿದ್ದಾಗ ಅದನ್ನ ಮಾಡಿದ್ದನ್ನೇ ಅವ್ರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಆದರೆ ಭರತನಾಟ್ಯದಲ್ಲಿ ಹೊಸ 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 ಮೂಮೆಂಟ್ಗಳು ಬರುತ್ತೆ. ಹಾಗೆ ಭರತನಾಟ್ಯದಲ್ಲಿ ವಿಶೇಷತೆ ಅದಂದರೆ ವೈವಿಧ್ಯಮಯ ಅಡುವುಗಳು ಮತ್ತು ಅರಮಂಡಿ. ಆ ಅರಮಂಡಿಯೇ ಅದ್ರದ್ದು ವಿಶೇಷತೆ. ಉತ್ತಮ ಮುತ್ತಿನ ಗುಟ್ಟುಗಳು ಕುತ್ತಿಗೆಯೊಳಗ ಎತ್ಯಾಡುತ್ತ ಸತ್ತದ ದಿಮಿತ ದಿಮಿತಿಯನ್ನು ಬರವಿ ಆಡಿದನೆ. ಚಿತ್ತ ಜಪಿತ ಉತ್ತಮ ಮುತ್ತಿನ ಗುಟ್ಟುಗಳು ಕುತ್ತಿಗೆಯೊಳಗ ಎತ್ಯಾಡುತ್ತ ಸತ್ತದ ದಿಮಿತ ದಿಮಿತಿಯನ್ನು ಬರವಿ ಹಾಗೆ ನೀವು ಮಾಯಾರಾವ್ ಅವರಿಂದ ಕಲ್ತಿದ್ದು ಅಂತ ಆಗಲೇ ಹೇಳಿದ್ರಿ. ಅವರು ಭಾವಭಂಗಿಗಳನ್ನು ಪ್ರದರ್ಶಿಸೋದ್ರಲ್ಲಿ ಎತ್ತಿನ ಕೈ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಯಕ್ಷಗಾನದಲ್ಲಿ ತುಂಬ ಹೆಸರು ಮಾಡಿದಂಥ ಶಂಭು ಹೆಗ್ಡೆಯವರು ಕೂಡ ಅವ್ರ ಹತ್ರ ಸಾಕಷ್ಟು ಕಲ್ತಿದ್ದಾರೆ. ಅವರಿಂದ ಕಲ್ತಿದ್ದೆಲ್ಲ ಕೆಲವು ಭಾವಭಂಗಿಗಳನ್ನು ಏನಾದರೂ ಪ್ರದರ್ಶಿಸಬೇಕು, ನಿಮ್ಮ ಇಷ್ಟವಾದಂಥ ಭಾವಭಂಗಿಗಳನ್ನು ಪ್ರದರ್ಶಿಸಬೇಕು ಅಂತಂದರೆ ಯಾವುದನ್ನು ಪ್ರದರ್ಶಿಸೋದಕ್ಕೆ ಇಷ್ಟಪಡ್ತೀನಿ? ಇಷ್ಟವಾದ್ದು ಅಂತ ಹೇಳೋದಕ್ಕಿಂತ ನಾನೇನು ಹೇಳ್ತೀನಿ ಅಂದರೆ, ನೃತ್ಯ ಕಲಿಯೋರಿಗೆ ನೃತ್ಯ ಅಂದರೆ ಬರೀ ಶಾರೀರಿಕ ಚಲನವಲನ, ನೃತ್ಯ ಅದು ಕಲಿಯೋದು ತುಂಬ ಸುಲಭ, ಮಾಡ್ತಾರೆ, ಎಲ್ಲರೂ ಮಾಡಿಬಿಡ್ತಾರೆ. ಆದರೆ ಕಷ್ಟ ಆಗೋದು ಅಭಿನಯ ಬರುವಾಗ. ಖಂಡಿತ ಅಭಿನಯ ಇಲ್ಲದೆ ಇದ್ದಾಗ ರಸ ಉತ್ಪತ್ತಿ ಆಗಲ್ಲ, ಪ್ರೇಕ್ಷಕರಿಗೆ ಏನೋ ಒಂದು ಮೆಸೇಜ್ ಏನು ಹೇಳೋದು ಪ್ರಯತ್ನ ಪಡ್ತೀವಿ. ಹಾಗೆ ಅಭಿನಯ ಹೇಳ್ಕೊಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಗುರುವಾಗಿ ಕಷ್ಟ ಆಗೋದು ಅಭಿನಯ. ಯಾಕಂದ್ರೆ ನಾವು ಕೈ ಹಿಡಿದು ಕಾಲು ಹಿಡಿದು ಅಲ್ಲಿ ಹಂಗೆ ಮಾಡಬೇಡ, ಆ ಲೈನ್ ಇಟ್ಕೋ, ಈ ಲೈನ್ ಇಟ್ಕೋ, ಅದನ್ನೆಲ್ಲ ತಿದ್ದು ಬಿಡ್ಬೋದು. ಆದರೆ ಆ ಮುಖದ ಭಾವನೆ ಬರಬೇಕಲ್ಲ, ಮುಖದ ಭಾವನೆ ಬರಬೇಕು ಅಂದರೆ ಅದು ಅವರಿಂದನೇ ಬರಬೇಕು. ನಾವು ಮಾಡಿ ತೋರಿಸ್ಬೋದು, ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು, ಕಣ್ಣು ಮೂಗು ಬಾಯಿ ಎಲ್ಲ ಮಾಡ್ಬೋದು. ಆದರೆ ಅವರಿಂದ ಬರ್ಸಕ್ಕಾಗೋದಿಲ್ಲ ಮಕ್ಕಳಿಂದ.
ಅದು ಅವರಿಂದಲೇ ಬರಬೇಕು ಅಂದರೆ ನಾವು ಗುರುಗಳು ಮಾಡಿ 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 ತೋರಿಸ್ಬೇಕು. ಮಾಡಿ ಮಾಡಿ ತೋರಿಸಿ ಆಗುವಾಗ ಅವರು ಮೊದಲು ಎಲ್ರಿಗೂ ಆಗೋದೇನು, ಎಲ್ಲರೂ ನಾನು ನೋಡ್ತಿದ್ದಾರೆ, ನಂಗೆ ತಪ್ಪು ಮಾಡಿಬಿಟ್ರೆ ನಗಾಡ್ಬಿಡ್ತಾರೆ, ನಾನು ಆ ನಾಚಿಕೆ ಸ್ವಭಾವ ಇರುತ್ತೆ. ಆದ್ದರಿಂದ ಎಲ್ಲ ಹೆಚ್ಚಿನ ಗುರುಗಳು ಮಾಯರಾವ್ ಅವ್ರ ಇದರಲ್ಲೂ ಹಾಗೆ ನಾವು ಮಾಡ್ತಾ ಇದ್ದಿದ್ದು, ಬರೀ ಕೂತ್ಕೊಂಡು ಅಭಿನಯ ಮಾಡೋದು. ಏನೋ ಒಂದು ಕಾಂಟೆಕ್ಸ್ಟ್ ಕೊಡ್ತಿದ್ರು, ಆ ಒಂದು ಕಾಂಟೆಕ್ಸ್ಟ್ನ ನೀವು ಬೇರೆ ಬೇರೆ ರೀತಿಲಿ ಆ ಒಂದು ಕಾಂಟೆಕ್ಸ್ಟ್ನ ಬೇರೆ ಬೇರೆ ಸಿಚುವೇಶನಲ್ಲಿ ಹಾಕಿ ಅಭಿನಯ ಮಾಡಿ, ಆ ಥರ. ಹಾಗೆ ಮತ್ತೆ ಅದು ಒಟ್ಟಿಗೆ ಮಾಡೋದಲ್ಲ, ಒಬ್ಬರು ಮಾಡುವಾಗ ಇನ್ನೆಲ್ಲರೂ ನೋಡಬೇಕು, ಹಾಗೆ ಮಾಡ್ತಿದ್ರು. ಆಗ ಬೇರೆ ದಾರಿನೇ ಇಲ್ಲ, ಮಾಡಲೇಬೇಕು, ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ. ಹಾಗೆಲ್ಲ ಆಗುವಾಗ ಆ ನಾಚಿಕೆ ಅನ್ನೋದು ಹೋಗ್ತಿತ್ತು. ಮತ್ತು ಬೇರೆಯವ್ರು ಮಾಡ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡ್ತಿದ್ದಾಗ ನಮ್ಗೆ ಇನ್ನೂ ಐಡಿಯಾ ಬರ್ತಿತ್ತು. ಓ ಹಾಂ ಇದು ಸರಿ ಇತ್ತು, ಹಾಂ ಇದು ಸರಿ ಆಗಲಿಲ್ಲ. ಹಾಗೆ ನಮ್ಗೆ ಒಬ್ರನ್ನೊಬ್ರು ನೋಡುವಾಗ ಇದಾಗ್ತಿತ್ತು. ಹಾಗೆ ಸುಮಾರು ಕಲಿಯುವಾಗಲೂ ನಾವು ತುಂಬ ನೋಡಬೇಕು, ಬೇರೆಯವ್ರನ್ನ ಅಬ್ಸರ್ವ್ ಮಾಡಬೇಕು, ಬೇರೆಯವರ ನೃತ್ಯ ಸಂಗೀತ ಕೇಳಬೇಕು, ನೋಡಬೇಕು. ಹಾಗೆ ನನಗೆ ನೆನಪಾಗೋದು ಅಂದರೆ, ಸಣ್ಣ ವಿಷಯ, ನೀನು ಬಾ ಅಂತ ಹೇಳಬೇಕು. ಅದನ್ನು ನೀನು ಎಷ್ಟು ಬೇರೆ ಬೇರೆ ರೀತಿಲಿ ಯಾರ್ಯಾರ ಹತ್ರ ನೀನು ಮಾತಾಡ್ತಿದ್ಯಾ, ನೀನು ಬಾ ಅನ್ನೋ ಹೇಳುವ ವಿಷಯನ, ನಿನ್ನ ಎದುರಿರೋ ಕ್ಯಾರೆಕ್ಟರ್ ಯಾರು ಅನ್ನೋದನ್ನ ಪ್ರೇಕ್ಷಕನಿಗೆ ಗೊತ್ತಾಗ್ಬೇಕಾದ್ರೆ ನಿನ್ನ ಅಭಿನಯದಿಂದ ಮಾಡಿ ತೋರಿಸು. ಅದು ಒಂದು ನಮಗೆ ಶುರುವಿನ ಎಕ್ಸಸೈಸ್ ಇದೆಲ್ಲ. ಅಂದರೆ ಅಭಿನಯ ಪರಿಚಯ ಮಾಡೋಕ್ಕೆ ಶುರು ಮಾಡುವಾಗ, ಮತ್ತೆ ದೊಡ್ಡ ದೊಡ್ಡ ಇದಕ್ಕಾಗ ಒಂದು ಕತೆ ಕೊಟ್ಬಿಟ್ಟು ಆ ಕತೆಗೆ ಸರಿಯಾಗಿ ನಮಗೆ ಅಭಿನಯ ಮಾಡೋದು. ಆದರೆ ಸಮಯದ ಇದಿರೋ ಕಾರಣ ಆ ಒಂದು ಸಣ್ಣ ಇದು ಹೇಳ್ತೀನಿ. ನೀನು ಬಾ, ಹಾಂ, ಗೆಳತಿನ ಕರಿವಾಗ ನೀನು ಬಾರೆ, ಇಲ್ಲಿ ಬಾರೆ, ಬಾರೆ, ಮಗುವಿನ ಬಾರೋ, ಇಲ್ಲಿ ಬಾರೋ ಅಂತ ಮಗುವಿನ ಕರಿತೀವಿ. ಮತ್ತೆ ಪ್ರಿಯಕರನ ಕರೆಯುವಾಗ ಹೆಚ್ಚಾಗಿ ಪ್ರಿಯಕರನ ಕರೆಯುವಾಗ ಶೃಂಗಾರ ಹೆಚ್ಚು, ಬೇರೆಯವ್ರಿಗೆ ಗೊತ್ತಾಗ್ಲಬಾರ್ದು, ಹಾಗೆ ಗೊತ್ತಾಗ್ಬಾರ್ದು. ಮತ್ತೆ ಯಾರ ಸಿಟ್ಟು, ಬಾ ಇಲ್ಲಿ, ಬರ್ತೀಯೋ ಇಲ್ವೋ ಈಗ ನೀನು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅಭಿನಯ ಮಾಡಬೇಕಿತ್ತು. ಆವಾಗ ನಮ್ಗೆ ಯಾವಾಗಲೂ ಕ್ಲಾಸಿಗೆ ಟೈಮ್ ಲಿಮಿಟ್ ಇರ್ತಿರ್ಲಿಲ್ಲ. ಕ್ಲಾಸಿಗೆ ಹೋದ್ರೆ ಎಷ್ಟೊತ್ತಿಗೆ ವಾಪಸ್ ಹೊರಟ್ಬರ್ತೀವಿ ಅಂತ ಗೊತ್ತಿಲ್ಲ. ಹಾಗೆ ಒಬ್ರೊಬ್ರದ್ದು ಆಗ್ತಿದ್ದ, ಗಂಟೆಗಟ್ಟಲೆ ಆಗ್ತಿತ್ತು, ಬೇರೆ ಬೇರೆ ಥರದ್ದೆಲ್ಲ ಆಗ್ತಾಯಿತ್ತು. ಹಾಗೆ ಆಗಿನ ನಾವು ಕಲ್ತ ಇದು ಬೇರೆ. ಈಗ ಏನು ಅಂದರೆ ಮಕ್ಕಳಿಗೆ 1 hour ಕ್ಲಾಸ್ ಅಂದರೆ ಅವರು ಒಂದು ಯಾವುದೋ ಟ್ಯೂಷನಿಂದಲೋ ಅಥವಾ ಬೇರೆ ಯಾವುದೋ ಆ್ಯಕ್ಟಿವಿಟಿಯಿಂದ ಓಡ್ಬರ್ತಾ ಇರ್ತಾರೆ, ಇಲ್ಲ ಈ ಆ್ಯಕ್ಟಿವಿಟಿ ಮುಗಿಸಿ ಬೇರೆ ಎಲ್ಲರಿಗೂ ಓಡೋದಿರ್ತಾರೆ. ಅದರಿಂದ ಅವರ ಮನಸ್ಸಲ್ಲಿ ಆ ಒಂದು ಏಕಾಗ್ರತೆ ಬರೋದು ತುಂಬ ಕಷ್ಟ ಈಗ. ಯಾಕಂದರೆ ಮುಂದೆ ಅವ್ರು ಆಗಲೇ ಬಂದು ಅರ್ಧ ಗಂಟೆಯಲ್ಲಿ ಕ್ಲಾಕ್ ನೋಡೋಕೆ ಶುರು ಮಾಡಿಬಿಡ್ತಾರೆ, ನೆಕ್ಸ್ಟ್ ಕ್ಲಾಸಿಗೆ ಟೈಮ್ ಆಗುತ್ತೆ. ಆದ್ದರಿಂದ ಈ ಕಲೆ ಕಲಿಬೇಕು ಅಂದರೆ ತುಂಬ ಸಹನೆ ಬೇಕು, ಶ್ರದ್ಧೆ ಬೇಕು, ದೃಢ ಮನಸ್ಸು ಬೇಕು, ಕಷ್ಟಪಡೋದು ಬೇಕು. ಹಾಗೆ ಅಭಿನಯ ಬರುವಾಗ ಮಕ್ಕಳಿಗೆ ತುಂಬ ಅದೇ ಹೆಚ್ಚಾಗಿ ಅಭಿನಯ ಬರಬೇಕು, ಮಕ್ಕಳು ಕಲಿಸ್ಬೇಕು ಅಂದರೆ ಒಂದಷ್ಟು 4-5 ನೃತ್ಯ ಐಟಮ್ಗಳೆಲ್ಲ ಆಗಿ ನಿಧಾನಕ್ಕೆ ನಾವು ಅಭಿನಯಗಳು ಶುರು ಮಾಡೋದು. ಆ ಪಾರ್ಟ್ ನಿಜವಾಗ್ಲೂ ಗುರುವಿಗೂ ಒಂದು ಪ್ರಶ್ನೆ. ಪ್ರತಿಯೊಂದು ಶಿಷ್ಯನು ಬೇರೆ ಬೇರೆ ರೀತಿಯಲ್ಲಿ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ, ಅವರಿಂದ ಅಭಿನಯ ಹೊರಗೆ ತರಬೇಕಾದ್ರೆ. ಈ ರೀತಿಯಲ್ಲಿ ಎಲ್ಲ ಆಗುವಾಗ ಮಾಯಾರಾವ್ ಅವರ ಕ್ಲಾಸ್ಗಳು, ಕರೆಸಿ ಮಾಡಿಸ್ತಿದ್ದ ವರ್ಕ್ಶಾಪ್ಗಳು ಅದೆಲ್ಲ ತುಂಬ ಸಹಾಯ ಆಯಿತು. ತುಂಬ ಏನು ಅಂದರೆ ನಮ್ಮ ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ, ಆದರೆ ಬೇರೆಯವ್ರದ್ದು ನೋಡಿ ಆಗುವಾಗ ನಮಗೆ ಇನ್ನೂ ಐಡಿಯಾಗಳು ತುಂಬ ಬರುತ್ತೆ. ಬೇರೆಯವರಿಂದ ನಾವು ನೋಡಿ ಕಲಿಯೋದು ತುಂಬ ಇದೆ. ಹಾಗೆ ನೀವು ತುಂಬ ಚೆನ್ನಾಗಿ ಅಭಿನಯ ಮಾಡಿ ತೋರಿಸಿದ್ರಿ. ಆ ಮಗುನ ಕರೆದಿರೋದು ಅಥವಾ ಆ ಪ್ರಿಯಕರನನ್ನ ಕರೆಯುವಾಗ ಇರ್ಬೋದು, ಅದನ್ನೆಲ್ಲ ನೋಡೋಕೆ ತುಂಬಾನೇ ಚೆನ್ನಾಗಿತ್ತು. ಅದೇ ಇದು ಅಭ್ಯಾಸದ ಮೇಲೆ ಮಾಡಿ ಈಗ ನಾನು ಯಾವ್ದಾದ್ರು ಒಂದು ಸಣ್ಣ ಹುಡುಗಿಗೆ ಮಾಡು ಅಂದರೆ ಅವಳು ಮಗುವಿನ ಕರೆಯೋದು ಮಾಡ್ಬೋದು, ಗೆಳತಿನ ಕರೆಯೋದು ಮಾಡ್ಬೋದು,
ಸಿಟ್ ಮಾಡ್ಕೊಂಡು ಕರೆಯೋದು ಮಾಡ್ಬೋದು, ಆದ್ರೆ ಆ ಪ್ರಿಯಕರನ್ನ ಕರೆಯೋದು ಆ ತರ ಸ್ಪೆಷಲ್ ಒಂದು ಇದೆಯಲ್ಲ, ಅದಕ್ಕೆ ಅನುಭವ ಬೇಕು. ಅದಕ್ಕೆ ಒಂದೊಂದು ರೀತಿಲಿ ಮೆಚುರಿಟಿ ಬರ್ಬೇಕಾಗತ್ತೆ ಮಕ್ಕಳಿಗೆ. ಇಲ್ಲ ಅಂದ್ರೆ ಆ ಮಗುವಿಗೆ ತುಂಬಾ ಪ್ರತಿಭೆ ಇರಬೇಕು, ಮತ್ತೆ ಆ ಮಗು ತುಂಬಾ ಜನರ ಕಾರ್ಯಕ್ರಮಗಳನ್ನ ನೋಡ್ಬೇಕು. ನೋಡಿ 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 ಸುಮಾರು ವಿಷಯಗಳು ಇಲ್ಲದೆ ಇದ್ದದನ್ನು ನೋಡಿ ಕಲಿಬಹುದಾಗಿದೆ. ಆದ್ರೆ ಅದೇ ಈಗ ಮಕ್ಕಳಿಗೆ ಆ ಎಕ್ಸ್ಪೋಜರ್ ಕಮ್ಮಿ ಆಗ್ತಾ ಇದೆ. ಈಗ ದೆಹಲಿಯಂತಹ ಕಾಸ್ಮೋಪಾಲಿಟನ್ ಸಿಟಿಗಳಲ್ಲಿ ನೃತ್ಯ ಪ್ರಕಾರಗಳನ್ನು ಅಥವಾ ಲಲಿತ ಕಲೆಗಳನ್ನು ಕಲಿಸೋದಕ್ಕಂತೂ ಸಿಕ್ಕಾಪಟ್ಟೆನೇ ಕಾಂಪಿಟೇಷನ್ ಇದೆ. ಅದರಲ್ಲೂ ಭರತನಾಟ್ಯ ಅಂತ ಬಂದಾಗ ಇಲ್ಲಿ ನಾರ್ತಲ್ಲಿ ಸೌತಿನ ಒಂದು ಸಂಸ್ಕೃತಿಯನ್ನು ತಂದು ಕಲಿಸೋದು ಅಷ್ಟು ಸುಲಭದ ಮಾತಲ್ಲ. ಮತ್ತು ನೀವೇ ಹೇಳಿದಾಗೆ ವರ್ಷಗಟ್ಟಲೆ ಅಡವು ಕಲಿಸೋದ್ರಲ್ಲೇ ಹೋಗ್ಬಿಡತ್ತೆ ಅಂತ ಕೂಡ ಹೇಳಿದ್ರಿ. ಅಷ್ಟು ಕಾಂಪಿಟೇಷನ್ನಲ್ಲಿ ಇದರ ಎಲ್ಲ ಒಂದು ಸಮಸ್ಯೆಗಳ ಮಧ್ಯದಲ್ಲಿ ನೀವು ಇಷ್ಟು ವರ್ಷದವರೆಗೂ ಅದರ ವರ್ಚಸ್ಸನ್ನು ಉಳಿಸ್ಕೊಂಡು ಕಲಿಸ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು? ಮೊದಲಿಗೆ ಕ್ಲಾಸ್ಗಳು ಶುರು ಮಾಡಿದಾಗ ನನಗೂ ಅದೊಂದು ಆಸೆ ಇತ್ತು, ತುಂಬ ಸ್ಟೂಡೆಂಟ್ಸ್ ಆಗಬೇಕು, ಹೆಸರು ಮಾಡಬೇಕು, ತುಂಬ ಪ್ರೋಗ್ರಾಮ್ಗಳು ಮಾಡಬೇಕು. ಅದು ನ್ಯಾಚುರಲ್ ಆಗಿತ್ತು. ಒಂದು ಸಮಯ ಇತ್ತು 20-30 ಜನರದ್ದು ಒಂದೊಂದು ಬ್ಯಾಚು ಕಂಟಿನ್ಯೂಸ್ 3 ಬ್ಯಾಚ್ ಮಾಡ್ತಿದ್ದೆ. ಒಂದು ಸಮಯ ಇತ್ತು ಹಾಗೆ. ಸಡನ್ನಾಗಿ ಒಂದ್ಸತಿ ನಾನು ಸಡನ್ನಾಗಿ ಫೀಲ್ ಆಗಿ ಏನು ಮಾಡ್ತಾಯಿದ್ದೀನಿ ನಾನು, ಒಂಥರ ಫ್ಯಾಕ್ಟ್ರಿ ಥರ ಅಷ್ಟೊಂದು ಜನ ಸ್ಟೂಡೆಂಟ್ಸ್ ಅದು ತೊಗೊಂಡು ಮತ್ತೆ ಏನಾಗುತ್ತೆ ಅಂದರೆ ಒಂದೊಂದು ಪೇರೆಂಟ್ದು ಒಂದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮತ್ತು ಮೊದಲ ಥರ ನಾನು ಹೇಳಿದ್ರೆ ನನ್ನ ಅಪ್ಪ ಅಮ್ಮ ಮೂಗೆ ಹಾಕಲಿಲ್ಲ ನಾನು ಡ್ಯಾನ್ಸ್ ಕ್ಲಾಸ್, ಗುರುಗಳು ಹೇಳಿದ್ ನೀನು ಮಾಡು ಅಂತ. ಈಗ ಹಾಗಲ್ಲ, ಪೇರೆಂಟ್ಸ್ಗಳು ತುಂಬ ಡಿಮ್ಯಾಂಡಿಂಗು, ಎಕ್ಸ್ಪೆಕ್ಟೇಷನ್. ಮಾತಾಡಕ್ಕೆ ಬರೋಗ್ಲೇ ನೀವು ವರ್ಷಕ್ಕೆ ಎಷ್ಟು ಪ್ರೋಗ್ರಾಮ್ ಮಾಡಿಸ್ತೀರಾ, ನನ್ನ ಮಗಳು ಯಾವಾಗ ಸ್ಟೇಜ್ ಹತ್ತಾಳೆ, ಇದೇ ಮೊದಲು ಶುರು ಆಗುತ್ತೆ. ಮತ್ತೆ ಮತ್ತೆ ನಾನು ಗಮನ ಕೊಡೋಕ್ಕೆ ಶುರು ಮಾಡಿದೆ. ಹಾಗಿರೋ ಪೇರೆಂಟ್ಸ್ಗಳು ಇದ್ದಾರೆ, ಅದ್ರ ಜೊತೆಗೆ ಕೆಲವರು ತಿಳುವಳಿಕೆ ಇರೋರು ಇದ್ದಾರೆ. ಅವರು ನನ್ನ ಮಗಳಿಗೆ ಏನಾದ್ರು ಒಂದು ಲಲಿತ ಕಲೆ ಕಲಿಬೇಕು, ಅವಳು ಒಂದು ಡ್ರಾಯಿಂಗು, ಪೇಂಟಿಂಗು, ಸಂಗೀತನೋ ಎಂಥಾರು ಒಂದು ಕಲಿಬೇಕು. ಅದರಲ್ಲಿ ಅವಳ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ವೈಯಕ್ತಿಕವಾಗಿ ಸುಮಾರು ವಿಷಯಗಳಲ್ಲಿ ಕಲೆಗಳು ಕಲಿತಾಗುವಾಗ ಇದಾಗುತ್ತೆ ಅನ್ನೋ ಕೆಲವರೆಲ್ಲ ತುಂಬ ಜನ ಪೋಷಕರಿಗೂ ಆ ತಿಳುವಳಿಕೆ ಇದೆ. ಒಂದು ಅವರೇ ಚಿಕ್ಕಂದಲ್ಲಿ ಏನಾದ್ರು ಕಲ್ತಿರ್ತಾರೆ, ಆ ತಾನು ಕಲ್ತದನ್ನ ತನ್ನ ಮಕ್ಕಳು ಕಲಿಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿರುತ್ತೆ. ಹಾಗೆ ನಾನು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ, ಹಾಗಿರೋರು ಇದ್ದಾರೆ. ನಾನು ಎಲ್ಲರ ಎಕ್ಸ್ಪೆಕ್ಟೇಷನಿಗೆ ಕೇಟರ್ ಮಾಡೋದಕ್ಕಿಂತ ಯಾರು ನನ್ನ ಫೀಲಿಂಗ್ಸ್ಗಳಿಗೆ ಸರಿಯಾಗಿ ಮ್ಯಾಚ್ ಆಗುತ್ತೋ ಅಂಥವ್ರ ಜೊತೆ ಮಾಡೋದು ಒಳ್ಳೇದು ಅಂತ ಹೇಳಿ ನಿಧಾನಕ್ಕೆ ಒಬ್ಬೊಬ್ಬರನ್ನೇ ಯಾರು ನಿಜವಾಗ್ಲೂ ಕಲಿಯೋಕ್ಕೆ ಶ್ರದ್ಧೆ, ಸಮಯ, ಸಹನೆ ಕೊಡೋಕ್ಕೆ ಇದ್ದಾರೋ ಅಂಥವ್ರನ್ನೇ ನಾನು ಸ್ಟೂಡೆಂಟ್ಸ್ಗಳಾಗಿ ತಗೊಳ್ಳೋಕ್ಕೆ ಶುರು ಮಾಡಿದೆ. ಮತ್ತು ಒಂದೇನು ಅಂದರೆ ನಾನು ಮೊದಲೇ ಮಾತಾಡುವಾಗ ಪೇರೆಂಟ್ಸ್ಗಳ ಹತ್ರ ವಿಷಯ ತಿಳಿಸ್ತಿದ್ದೆ. ನಾನು ಪ್ರೋಗ್ರಾಮ್ಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋಳಲ್ಲ, ಮಾಡಿಸ್ತೀನಿ, ವರ್ಷಕ್ಕೆ 1-2 ಮಾಡ್ತೀನಿ. ಯಾಕಂದ್ರೆ ಕಲ್ತಿದ್ದನ್ನ ವೇದಿಕೆ ಮೇಲೆ ಹೋಗಿ ಮಾಡಿದ್ಮೇಲೆ ನನಗೂ ಆ ಶಿಷ್ಯೆಯ ಏನು ಕೆಪಾಸಿಟಿ ಇದೆ, ಅವಳ ಪ್ರತಿಭೆ ಏನು, ಕ್ಲಾಸಲ್ಲಿ ಮಾಡ್ದಂಗೆ ಅವಳು ಆ ಸ್ಟ್ರೆಸ್ಸಲ್ಲಿ ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡ್ತಾಳ ಅನ್ನೋದು ಗೊತ್ತಾಗೋದು ಆ ಶಿಷ್ಯೆ ವೇದಿಕೆ ಮೇಲೆ ಮಾಡಿದ್ಮೇಲೆ ನನಗೂ ಅವಳ ಸರಿಯಾದ ಒಂದು ಅವಳು ಏನು ಮಾಡಬಹುದು, ಅವಳಾಗೋಳು ಏನು ಮಾಡಬಹುದು ಅಂತ ನನಗೂ ಅರ್ಥ ಆಗೋದು ಅವಳ ವೇದಿಕೆ ಮೇಲೆ. ಹಾಗೆ ವರ್ಷ ನಾನು ಮಾಡಿಸ್ತೀನಿ 1-2 ಅಂತ. ಆದರೆ ನಾನು ಈ ಕಲೆನ ಸರಿಯಾಗಿ ಶಾಸ್ತ್ರೋಕ್ತವಾಗಿ ಕಲಿಸೋಕ್ಕೆ ನನಗೆ ಆ ಇಂಟ್ರೆಸ್ಟ್ ಇರೋದು. ನನಗೆ ಸುಮ್ಮನೆ ವರ್ಷಕ್ಕೊಂದು 3-4 ಡ್ಯಾನ್ಸ್ ಕಲಿಸ್ಬಿಡು, ಪ್ರೋಗ್ರಾಮ್ ಮಾಡಿಸ್ಬಿಡು, ಅದಲ್ಲ ನನ್ನದು. ಹಾಗೆ ವರ್ಷ ಕಳೀತಾ ಇದ್ದಂಗೆ ನನಗೆ ಅನುಭವ ಆಯಿತು. ಪೋಷಕರು ಇದಕ್ಕೆ ಎಷ್ಟೊಂದು ನಾವಿಲ್ಲಿ ನವರಾತ್ರಿ ಟೈಮಲ್ಲಿ, ದಸರಾ ಟೈಮಲ್ಲಿ ಎಲ್ಲ ಕಡೆ ಪಂಡಾಲ್ಗಳಲ್ಲಿ ಆಗುತ್ತೆ. ಸುತ್ತಮುತ್ತ ಪಂಡಾಲ್ಗಳಿಗೆ ಪ್ರೋಗ್ರಾಮ್ಗೆ ಹೋಗ್ತಿದ್ವಿ. ಪ್ರೋಗ್ರಾಮ್ಗೆ ಹೋಗ್ತಿದ್ದಾಗ ಅಲ್ಲೆಲ್ಲ ಪ್ಯೂರ್ ಭರತನಾಟ್ಯ ಮಾಡಬೇಡಿ, ಯಾರಿಗೂ ಇಂಟ್ರೆಸ್ಟ್ ಆಗಲ್ಲ, ಏನೋ ಫ್ಯೂಷನ್ ಮಾಡಿ 1-2-3 ವರ್ಷ ನಾನು ನವರಾತ್ರಿ ಟೈಮಲ್ಲಿ ತುಂಬ ಪ್ರೋಗ್ರಾಮ್ಗಳಿರುತ್ತೆ. 2-3 ವರ್ಷ ಹಂಗೆ ಮಾಡಿದೆ. ಕೊನೆಗೆ ಪೇರೆಂಟ್ಸ್ಗಳು 4-5 ಜನ ಅವರೇ ಒಟ್ಟೊಟ್ಟಿಗೆಲ್ಲ ಮಾತಾಡ್ಬಿಟ್ಟು ಬಂದು ನನ್ನ ಹತ್ರ ಹೇಳಿದ್ರು, ನೀವು ಪ್ರೋಗ್ರಾಮ್ ಮಾಡಿಸಿ, ನಾವು ಇದೆಲ್ಲ ಖುಷಿ ಆಗುತ್ತೆ, ನಮ್ಗೆ ಏನಿದಿಲ್ಲ, ಮಕ್ಕಳು ಕಲಿತಾರೆ, ಆದರೆ ಕ್ಲಾಸಿಕಲ್ ಪ್ರೋಗ್ರಾಮೇ ಮಾಡಿಸಿ, ಹೀಗಿರೋ ಫ್ಯೂಷನ್ನು ಅದು ಇದು ಎಲ್ಲ
ಸ್ಕೂಲಲ್ಲಿ ಆ್ಯನ್ಯುವಲ್ ಡೇಲೂ ಹಿಂಗಿರೋದೇ ಫ್ಯೂಷನ್. ಈಗ ಸ್ಕೂಲ್ಗಳಲ್ಲೂ ಯಾರು ಪ್ಯೂರ್ ಕ್ಲಾಸಿಕಲ್ ಮಾಡಿಸೋದಿಲ್ಲ. ಹಾಗೆ ನೀವು ಈ ರೀತಿ ಪ್ರೋಗ್ರಾಮ್ಗಳಿಗೆ ಟೈಮ್ ಹೇಳ್ಕೊಡೋಕ್ಕೂ ಸುಮಾರು ಹೊತ್ತು ಆಗುತ್ತೆ. ಬೇರೆನೇ ಕ್ಲಾಸಲ್ಲಿ ಕಲಿತಾ ಇರೋದು ಅಲ್ಲದೆ ನೀವು ಬೇರೆ ಮಾಡಬೇಕು ಅನ್ನುವಾಗ ಕ್ಲಾಸ್ ಟೈಮ್ ಎಲ್ಲ ಆ ಡ್ಯಾನ್ಸ್ ಕಲಿಯೋದ್ರಲ್ಲಿ ಹೋಗುತ್ತೆ. ಹಾಗೆ ನನ್ನ ಪಾಠಗಳು ಸರಿಯಾಗಿ ಶಾಸ್ತ್ರೋಕ್ತವಾಗಿ ಮುಂದೆ ಹೋಗಲ್ಲ, ಯಾಕಂದ್ರೆ ನಾನೇನೋ ಸೆಮಿ ಕ್ಲಾಸಿಕಲೋ ಫೋಕೋ ಏನೋ ಹೇಳ್ಕೊಡೋದ್ರಲ್ಲಿ ನನ್ನ ಕ್ಲಾಸ್ನ ಡೈವರ್ಟ್ ಮಾಡ್ತಿರ್ತೀನಿ. ಆಗ ಅವರುಗಳು ಬಂದು ಹೇಳಾಗುವಾಗ ನಂಗೆ ಅನಿಸ್ತು, ಹೌದು ಪೋಷಕರೇ ನಂಗೆ ಹಿಂಗೆ ಹೇಳ್ತಿರುವಾಗ ನಾನು ಯಾಕೆ ಬಿಟ್ಕೊಡ್ಬೇಕು ಅಂತ. ಹಾಗೆ ಮತ್ತೆ ನಾನು ಬರೀ ಶಾಸ್ತ್ರೀಯವಾಗಿ ನಾನು ಹೇಳ್ಕೊಡೋದು, ಯಾವ ಸೆಮಿ ಕ್ಲಾಸಿಕಲ್ ಫೋಕ್ ಡ್ಯಾನ್ಸ್ ನಾನು ಹೇಳ್ಕೊಡಲ್ಲ. ಆ ಸ್ಕೂಲಲ್ಲಿ ಏನಾದ್ರು ಮಾಡಬೇಕು ಆ ಥರ ಈ ಥರ ಆದರೆ ನಾನು ಹೆಲ್ಪ್ ಮಾಡ್ತೀನಿ, ಹೇಳ್ಕೊಡ್ತೀನಿ, ಅವ್ರು ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋದು ಮಾಡ್ಬೋದು. ಆದರೆ ನಾನು ಅದನ್ನು ಕ್ಲಾಸ್ ಆಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆಗಿಂದ ನಾನು ಕಟ್ ಡೌನ್ ಮಾಡೋಕ್ಕೆ ಶುರು ಮಾಡಿದೆ ಸ್ಟೂಡೆಂಟ್ಸ್ಗಳನ್ನ. ಯಾರಿಗೆ ನನ್ನ ಟೀಚಿಂಗ್ ಮೆಥಡ್ ಇಷ್ಟ ಆಯಿತು ಅವರೇ ನನ್ನ ಜೊತೆ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದ್ರು. ನಿಧಾನಕ್ಕೆ ನಾನು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ. ಒಂದೊಂದು ಶಿಷ್ಯಗೂ ಬೇರೆ ರೀತಿಯಲ್ಲೇ ಹೇಳ್ಕೊಡು. ಎಲ್ಲರಿಗೂ 20-30 ಜನಕ್ಕೆ ನಾನು ಮೊದಲು ಹೇಗೆ ಹೇಳ್ಕೊಡ್ತಿದ್ದೆ, ಅದರಲ್ಲಿ ಎಲ್ಲ ಮಕ್ಕಳಿಗೂ ಅಭಿರುಚಿ ಬರೋಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಮಗುಗೂ ಆ ಕಲೆಯಲ್ಲಿ ಅಭಿರುಚಿ ಬರಬೇಕು ಅಂದರೆ ಆ ಮಗುಗೆ ಬೇಕಾಗೋ ರೀತಿಲಿ ನಾನು ಪಾಠ ಮಾಡಿದ್ರೆ ಆ ಮಗುಗೆ ಅದರಲ್ಲಿ ಅಭಿರುಚಿ ಬರುತ್ತೆ. ಯಾವಾಗ ನನ್ನ ಗ್ರೂಪ್ಸ್ ಕಮ್ಮಿ ಆಯಿತು, ಸಣ್ಣ ಕಮ್ಮಿ ಮಕ್ಕಳು ಮಾಡೋಕ್ಕೆ ಶುರು ಮಾಡಿದ್ರು, ಆಗ ನಂಗೆ ಒಬ್ಬೊಬ್ಬರಿಗೂ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು, ಯಾರೋ ಒಬ್ಬರಿಗೆ ಕಾನ್ಸಂಟ್ರೇಷನಲ್ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಮೆಮೊರಿ ಪ್ರಾಬ್ಲಮ್ ಇರುತ್ತೆ, ಕೆಲವರು ಎಲ್ಲ ಇರ್ತಾರೆ, ನನಗೆ ಎಲ್ಲನೂ ಬರುತ್ತೆ ಅನ್ನೋದು ವಿಷಯ ಮಕ್ಕಳ ಮನಸ್ಸಲ್ಲಿರುತ್ತೆ. ಹಾಗೆ ಒಬ್ಬೊಬ್ಬರನ್ನು ನನಗೆ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡಿ ಹೇಳ್ಕೊಡೋ ಅಭ್ಯಾಸ ಆಯಿತು. ನಾನು ಹಂಗೆ ಹೇಳಿದಾಗ ಆಗ ಪೋಷಕರು ಅವ್ರಿಗೆ ಯಾರು ಗುರ್ತಾರೆ, ಹೀಗೆ ನನ್ನ ಮಗಳು ಕಲಿತಿದ್ದಾಳೆ, ಅವರು ಹೀಗೆ ತುಂಬ ಜನರನ್ನು ತಗೊಳ್ಳೋದಿಲ್ಲ, ಕಮ್ಮಿ ಜನರನ್ನು ತಗೊಳ್ಳೋದು, ಒಬ್ರೊಬ್ರಿಗೂ ವೈಯಕ್ತಿಕವಾಗಿ ಹೇಳ್ಕೊಡ್ತಾರೆ. ನನ್ನ ಮಗಳಿಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಯಿತು, ನನ್ನ ಮಗಳಿಗೆ ಇದರಲ್ಲಿ ಇಂಪ್ರೂವ್ಮೆಂಟ್ ಆಯಿತು, ಹಾಗೆ ಹಿಂಗೆ ಅಂತ ನಾನು ಆಗ ರಿಯಲೈಸ್ ಆಯಿತು. ನಾನು ಮೊದಲು ಅಡ್ವರ್ಟೈಸ್ಮೆಂಟಿಗೆ ಎಷ್ಟು ಖರ್ಚು ಮಾಡ್ತಿದ್ನೋ ಅದಕ್ಕಿಂತ ನನಗೆ ಬೈ ವರ್ಡ್ ಆಫ್ ಮೌತ್ ಅಂತ ಹೇಳ್ತಾರಲ್ಲ, ಅದರಿಂದ ನನಗೆ ಒಳ್ಳೆ ಶಿಷ್ಯರು ಸಿಗಕ್ಕೆ ಶುರುವಾದರು. ಹಾಗೆ ಆಗ ನನಗೆ ರಿಯಲೈಸ್ ಆಯಿತು, ಪ್ರಚಾರ ಬೇಕು, ಇಲ್ಲ ಅಂತ ಹೇಳಲ್ಲ ನಾನು, ಸ್ಟಾರ್ಟಿಂಗ್ ಬೇಕಾಗತ್ತೆ, ಆದರೆ ನಮ್ಮ ಕೆಲಸದ ಮೇಲೆ ನಮ್ಮ ಪ್ರಚಾರ ಹೆಚ್ಚಾಗೋದು. ಹಾಗೆ ಮತ್ತೆ ಈಗ ನನಗೆ ಇರೋ ಸ್ಟೂಡೆಂಟ್ಸ್ಗಳು ಅಷ್ಟೇ ಸುಮಾರು ಜನ 5 ವರ್ಷ 5.5 ವರ್ಷದ ಮಕ್ಕಳು ಕರ್ಕೊಳ್ತೀನಿ ನಾನು. 7-8 ವರ್ಷ ದಾಟುವಾಗ ಅವ್ರಿಗೆ ಕಲೆ ಏನು ಅರ್ಥ ಆಗಕ್ಕೆ ಶುರುವಾಗುತ್ತೆ. ಮತ್ತು 8-9ನೇ ವರ್ಷಕ್ಕಾಗುವಾಗ ಪ್ರಯತ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಮನೆಯಿಂದ ಅವರು ಕ್ಲಾಸ್ ಏನೋ ಮಿಸ್ ಆದರೆ ಅವ್ರ ಮುಂದೆ ಹೇಳಿ, ಅಯ್ಯೋ ಇವತ್ತು ಅಳ್ತಾ ಇದ್ಲು, ಕ್ಲಾಸ್ಗೆ ಹೋಗಬೇಕು ಅಂತ ನಮ್ಮ ಮನೇಲಿ ಯಾರು ಬಿಡೋಕ್ಕಿರಲಿಲ್ಲ, ಹತ್ಲು. ಹಾಗೆ ಮಕ್ಕಳು ತಾವಾಗೆ ಖುಷಿಪಟ್ಟು ಬರೋ ಇದ. ಹಾಗೆ ನನ್ನ ಈ ರೀತಿಯ ತರಬೇತಿ ನಾನು ಈ ರೀತಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನದೇ ಆದ ಶಿಷ್ಯವೃಂದ ಇದ್ದಾರೆ. ಅದರಲ್ಲಿ ಖುಷಿ ಆಗ್ತದೆ ನನಗೂ ಏನೋ ಒಂದು ಮಾಡ್ತಾ ಇದ್ದೀನಿ ನಾನು ಹೇಳ್ಕೊಡೋದು, ಯಾರಿಗೋ ಒಂದು ಅದರಿಂದ ಲಾಭ ಆಗ್ತಾ ಇದೆ ಅನ್ನೋ ನೆಮ್ಮದಿ ನಮಗೂ ಇದೆ. ಹಾಗೆ ಇಲ್ಲಿ ನಮ್ಮ ವೀಕ್ಷಕರು ಕಲಿಯುವಂಥದ್ದು ಒಂದು ಮುಖ್ಯವಾದ ವಿಷಯ ಅಂದರೆ, ಯಾರೋ ಏನೋ ಹೇಳ್ತಾರೆ ಅಂತ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮತನವನ್ನು ಉಳಿಸ್ಕೊಂಡು ನಾವು ಏನು ಮಾಡ್ಕೊಂಡು ಹೋಗ್ತೀವಲ್ಲ, ಅದರಿಂದ ನಾವು ಸಾಕಷ್ಟು ದೂರದವರೆಗೆ ಪ್ರಯಾಣವನ್ನ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಖಂಡಿತ ಕಲಿಬೋದು ಅಂತ ಅನ್ಸುತ್ತೆ. ಈಗ ಯಾವುದೇ ಒಂದು ಲಲಿತ ಕಲೆಯನ್ನು ಕಲಿಯುವಾಗ ಇರ್ಬೋದು, ಅಥವಾ ಈಗ ಭರತನಾಟ್ಯವನ್ನು ಕಲಿಯೋದ್ರಿಂದ ಅದನ್ನು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡು ಬರೋದ್ರಿಂದಾಗಿ ಶರೀರ ಹಾಗೂ ಶಾರೀರದಲ್ಲಿ ಸಾಕಷ್ಟು ವಿಕಸನ ಆಗುತ್ತೆ ಅಂತ ಹೇಳ್ತಾರೆ. ಆ ಥರದ ಅನುಭವ ಏನಾದರೂ ನಿಮ್ಗೆ ಆಗಿದೆಯಾ? ಅಥವಾ ನಿಮ್ಮ ಸಾಕಷ್ಟು ಶಿಷ್ಯರಿದ್ದಾರೆ, ಸ್ಟೂಡೆಂಟ್ಸ್ ಏನಿದ್ದಾರೆ, ಅವರಲ್ಲಿ ಯಾರಿಗಾದರೂ ಈ ಥರ ಅನುಭವ ಆಗಿರೋದ್ರ ಬಗ್ಗೆ ನೀವು ಕೇಳ್ಪಟ್ಟಿದ್ದೀರಾ ಅಂತ. ಯಾಕಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ಹೆಂಗಸರಿಗೆ ಪ್ರತಿಯೊಂದು ವಯಸ್ಸಿನಲ್ಲಿ ಅವರಿಗೆ ಒಂದು ಇತಿಮಿತಿಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನೆಲ್ಲ ಎದುರಿಸೋದಕ್ಕೆ ಈ ಲಲಿತ ಕಲೆಗಳಾಗಿರ್ಬೋದು ಅಥವಾ ಭರತನಾಟ್ಯ ಆಗಿರ್ಬೋದು ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅನ್ನೋಂಥ ಒಂದು ಸಣ್ಣ ಪ್ರಯತ್ನ. ನನ್ನ ಆಗಲೇ ಹೇಳ್ದಂಗೆ, ನಾನು ಒಂದೊಂದು ಶಿಷ್ಯದು ಒಂದೊಂದು ರೀತಿ ಇರುತ್ತೆ. ಅವ್ರಿಗೆ ವೈಯಕ್ತಿಕವಾಗಿ ನಾನು ಅಟೆನ್ಷನ್ ಕೊಟ್ಟು, ಒಂದು ಹುಡುಗಿಗೆ ಅವಳು ಮನೆಯಲ್ಲಿ ಒಬ್ಬಳೇ ಮಗಳು, ತುಂಬ ಪ್ಯಾಂಪರ್ಡ್ ಇದ್ದು, ಅವಳಿಗೆ ಏನು ಅಂದರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ,
ಹಾಗೆ ಅವಳಿಗೆ ಒಂದು ಮಾಡ್ತಾ ಇರೋದ್ರಲ್ಲಿ ಗಮನ ಕೊಡೋ ಅಭ್ಯಾಸ ಇರಲಿಲ್ಲ. ಪ್ರತಿಭೆ ಇತ್ತು ಅವಳಿಗೆ, ಇಲ್ಲ ಅಂತಲ್ಲ, ಈಗಲೂ ಬರ್ತಿದ್ದಾಳೆ, ಇತ್ತು ಅಂತ ಹೇಳೋಕ್ಕಾಗಲ್ಲ, ಈಗಲೂ ಬರ್ತಿದ್ದಾಳೆ. ಅವಳು ಯೋಗ ಜಿಮ್ನಾಸ್ಟಿಕ್ಸ್ ಎಲ್ಲ ತುಂಬ ಮೈ ಚೆನ್ನಾಗಿ ಬಗ್ಗತ್ತೆ, ಅದು ಇದೆಲ್ಲ ಫ್ಲೆಕ್ಸಿಬಿಲಿಟಿ. ಅವಳ ಆ ಪ್ರತಿಭೆ ಅವಳಿಗೆ ಡ್ಯಾನ್ಸಿಂಗ್ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ಆದರೆ ಅವಳು ಇಲ್ಲಿ ಏನಾಗ್ತಿತ್ತು, ಬೇರೆ ಅವಳ ಜೊತೆ ಡ್ಯಾನ್ಸ್ ಮಾಡ್ತಿದ್ದವ್ರಿಗೆ ಆ ಯೋಗ ಗೀಗ ಅದನ್ನು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವಳು ಭರತನಾಟ್ಯ ಮಾಡೋದಕ್ಕಿಂತ ಹೆಚ್ಚು ಮಧ್ಯ ಮಧ್ಯ ತನ್ನ ಯೋಗಗಳನ್ನ ಶೋ ಆಫ್ ಮಾಡೋದು. ಸಣ್ಣ ಹುಡುಗಿ, ಪಾಪ 8 ವರ್ಷದ ಹುಡುಗಿ, ನಾರ್ಮಲ್ ನಿನಗೆ ಮಾಡಕ್ ಬರಲ್ಲ, ನಂಗೆ ಮಾಡಕ್ ಬರುತ್ತೆ ಅಂತೆಲ್ಲ. ಸೊ ನನಗೆ ಒಂದು ಸತಿ ಆಯಿತು, ಇವಳು ಹಂಗೆ ಕೂತು ಹಂಗೆ ಮಾಡಬಾರ್ದು ಅಂತ ಹೇಳೋದು ಸರಿಯಲ್ಲ. ಯಾಕಂದರೆ ಅವಳ ನ್ಯಾಚುರಲ್ ಇನ್ಸ್ಟಿಂಕ್ಟ್ನ ನಾನು ಕರ್ಬ್ ಮಾಡ್ದಂಗಾಗತ್ತೆ. ಹೇಗೆ ಇವಳನ್ನ ಅದರಿಂದ ಒಂಥರ 5-6 ಜನ ಮಕ್ಕಳಲ್ಲಿ, ಅವಳದೇ ಪ್ರಾಯದ ಮಕ್ಕಳಲ್ಲಿ ಅವ್ರ ಮಧ್ಯೆ ಸ್ವಲ್ಪ ಮತ್ತೆ ಅವರು ಮೊದಲೇ ಹೆಚ್ಚಾಗಿ ನನ್ನ ಕ್ಲಾಸಲ್ಲಿ ನನ್ನ ಮಕ್ಕಳು ನಾನು ಇದೀನಿ ಮರ್ತೋಗ್ತಾರೆ, ಆಟ ಆಡ್ತಾ ಇರ್ತಾರೆ, ಏನಾರು ಇದರ ಮಧ್ಯೆ ನಾನು ಮತ್ತೆ ಜ್ಞಾಪಿಸ್ಬೇಕಾಗತ್ತೆ, ನೀವು ಕ್ಲಾಸಲ್ಲಿ ಇರೋದು ಪ್ಲೇ ಗ್ರೌಂಡಲ್ಲ ಅಂತ. ಆ ಥರ ನಿಧಾನಕ್ಕೆ ಆ ಹುಡುಗಿ ಬಂದಾಗ ಕ್ಲಾಸಲ್ಲಿ ಅಟ್ಮಾಸ್ಫಿಯರೇ ಚೇಂಜ್ ಆಗೋಕ್ಕೆ ಶುರುವಾಯಿತು. ಮತ್ತೆ ನಾನು ಅಬ್ಸರ್ವ್ ಮಾಡುವಾಗ ಎಲ್ರಿಗೂ ಒಂಥರ ಇವಳು ತುಂಬ ಶೋ ಆಫ್ ಮಾಡ್ತಾಳೆ, ಅದು ಇದು. ಆದರೆ ನನಗೆ ಅವರ ಅಮ್ಮನ ಹತ್ರ ಪೇರೆಂಟ್ಸ್ ಹತ್ರ ಮಾತಾಡೋಣ ನಾನು ಅವರ ಮಗಳ ಜೊತೆ ಅವರ ಇದು ನೋಡುವಾಗ ಅವ್ರಿಗೆ ಮಗಳ ಮೇಲೆ ತುಂಬ ಹೈ ಒಪಿನಿಯನ್. ತಪ್ಪಲ್ಲ, ಮಗು ಪ್ರತಿಭೆ ಇತ್ತು, ಮತ್ತೆ ಸಣ್ಣ ಚೈಲ್ಡ್ ಎಲ್ಲ ಅಪ್ಪಗೆ. ಆಗ ನನ್ಗೆ ಅನಿಸ್ತು, ಇದನ್ನ ನಾನೇ ಹ್ಯಾಂಡಲ್ ಮಾಡಬೇಕು, ಇದನ್ನ ಬೇರೆಯವ್ರನ್ನ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಮತ್ತೆ ನಾನು ಅವಳಿಗೆ ನಾವು ಮಾಡೋ ಅಡವುಗಳನ್ನ ನಿನ್ನ ಯೋಗಾಸನದಲ್ಲಿ ನಿನ್ನ ಯೋಗಾಸನದಲ್ಲಿ ಮಾಡ್ತಾ ಇರೋದನ್ನ ಡಾನ್ಸ್ ಮಾಡಿ ತೋರಿಸು. ನೀನು ಅದೇ ರೀತಿಯ ಅಡುವು ಕಲ್ತಿದ್ಯಾ, ಆ ಅಡುವನ್ನ ನಿನ್ನ ಯೋಗಾಸನಲ್ಲಿ ಹಾಕಿ ಡಾನ್ಸ್ ಮಾಡು, ಎಲ್ಲರನ್ನೂ ಕೂತ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೆ. ಅವಳಿಗೆ ಆಗೇನಾಗ್ತಿತ್ತು, ಅವಳು ಡ್ಯಾನ್ಸ್ ಕಲಿಯೋದ್ರ ಕಡೆ ಗಮನ ಕೊಡ್ತಾ ಇರಲಿಲ್ಲ. ಅವಳು ನೆನಪಾಗ್ತಿರ್ಲಿಲ್ಲ ಯಾವ್ಯಾವ ಅಡುವು ಕಲಿತಾ ಇದ್ದೀನಿ ಅಂತ ನೆನಪಾಗ್ತಿರ್ಲಿಲ್ಲ. ಆಗ ಅವಳು ಏನೋ ಒಂದು ಆಯ್ತು ಸರ್, ನೀನು ಯಾವ್ದಾರ ಒಂದು ಆಸನ ಮಾಡಿ ತೋರಿಸು ಅಂತ ಅವಳು ಆಸನ ಮಾಡಿ ತೋರಿಸಿದ್ದೆ. ಆಗ ಇನ್ನೊಬ್ಳು ಯಾರಷ್ಟು ಅವಳಿಗೆ ಆಸನ ಮಾಡಿದ್ಲೆಲ್ಲ ಅವಳಿಗೆ ಹೆಲ್ಪ್ ಮಾಡು, ಯಾವ್ದಾದ್ರು ಒಂದು ಡ್ಯಾನ್ಸ್ ಸ್ಟೆಪ್ ನೆನಪು ಮಾಡು, ಅವಳಿಗೆ ಆ ಆಸನ ಹಾಕ್ಕೊಂಡು ಆಸನಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಹೇಳ್ಕೊಡು. ಬೇರೆ ಮಕ್ಕಳು ಡ್ಯಾನ್ಸ್ ಕಡೆ ಗಮನ ಕೊಟ್ಟು ಕಲ್ತಿದ್ದ ಕಾರಣ ಅವ್ರಿಗೆ ಅವಳ ಆ ಮೂಮೆಂಟ್ ನೋಡುವಾಗ ಈ ಅಡುವು ಆ ಥರ ಬರುತ್ತೆ ಅಂತ ಗೊತ್ತ. ಸೊ ಅವಳು ನೀನು ಇದನ್ನ ಹಂಗೆ ಮಾಡು, ಹಿಂಗೆ ಮಾಡು ಅಂತ ಅವರು ಡ್ಯಾನ್ಸ್ ಸ್ಟೆಪ್ನ ಅವಳಿಗೆ ಯೋಗಾಲಿ ಮಾಡೋಕ್ಕೆ. ಆದರೆ ಇದು ಅವ್ರಿಗೂ ಎದ್ದು ಬಂದು ಅವಳಿಗೆ ಹೆಲ್ಪ್ ಮಾಡೋಕ್ಕೆ ನಂಗೆ ಸುಮಾರು ಸಮಯ ಹಿಡಿತು. ನಾನು ನಾರ್ಮಲ್ ಕ್ಲಾಸ್ನ ಸ್ಟಾಪ್ ಮಾಡಿ ಕ್ಲಾಸಲ್ಲಿ ಆ 4-5 ಜನ ಬಂದಾಗುವಾಗ ಇದೇ ಆ್ಯಕ್ಟಿವಿಟಿ ಮಾಡಬೇಕಾಗಿ ಬಂತು. ಆ ಒಂದು ಕ್ಲಾಸಲ್ಲಿ ಎಲ್ಲ ಮಕ್ಕಳನ್ನ ನಾನು ಒಟ್ಟಿಗೆ ಸರಿಯಾಗಿ ಟ್ರೀಟ್ ಮಾಡಬೇಕು ಅಂದರೆ ಆ ಒಂದು ಹುಡುಗಿಯ ಆ ಒಂದು ಬಿಹೇವಿಯರ್ನ ಚೇಂಜ್ ಮಾಡಬೇಕಾಗಿ ಬಂತು. 1-2 ತಿಂಗಳು ಹಾಗೆ ಆಯಿತು. ಮತ್ತೆ ಅದು ಒಂಥರ ಆಟದ ಥರ ಆಗೋಯ್ತು ಮಕ್ಕಳಿಗೆ. ಅವಳಿಂದ ಆಸನ ಇವ್ರು ಮಾಡೋದು, ಇವರಿಂದ ಡ್ಯಾನ್ಸ್ ಅವಳು ಮಾಡೋದು, ಆ ಥರ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಥರನೂ ಆಯಿತು. ಇಬ್ಬರು ಕಲ್ತ್ಕೊಂಡ್ರು. ಮತ್ತು ನಿಧಾನಕ್ಕೆ ಅವರಲ್ಲಿ ಫ್ರೆಂಡ್ಶಿಪ್ಪು ಮತ್ತೆ ಶುರುವಾಯಿತು. ಕ್ಲಾಸಿನ ಅಟ್ಮಾಸ್ಫಿಯರ್ ಚೆನ್ನಾಗಾಯಿತು. ಮತ್ತು ಡ್ಯಾನ್ಸ್ ಮುಂದುವರ್ಸಿದ್ವಿ. ಹಾಗೆ ಸುಮಾರು ಇನ್ನೊಂದು ಮಹಿಳೆಯರು ಬೇರೆ ಬೇರೆ ಪ್ರಾಯಲ್ಲಿ ಬೇರೆ ಬೇರೆ ಇದಾಗುತ್ತೆ ಅಂತ. ನನ್ನ ಹತ್ರ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಹೀಗೆ ಚಿಕ್ಕಂದಿದ್ರಲ್ಲಿ ಡ್ಯಾನ್ಸ್ ಕಲ್ತಿರ್ತಾರೆ, ಮತ್ತು ಓದು, ಮದುವೆ, ಮಕ್ಕಳು ಇದೆಲ್ಲ ಆಗಿ ಬಿಟ್ಟು ಹೋಗಿದೆ. ಸುಮಾರು ಜನ ನಾನು ಅದಕ್ಕೆ ನನ್ನ ಡ್ಯಾನ್ಸ್ ಮನೇಲಿ ಒಂದು ಸತಿ 7-7:30 ಕ್ಲಾಸ್ ಆಗುತ್ತೆ. ಅವ್ರು ಹೆಂಗಸರಿಗೆ ಬಿಡುವಾಗೋದು ಸಾಯಂಕಾಲ ಹೊತ್ತು ಮಕ್ಕಳು ಕೆಳಗೆ ಆಡಕ್ಕೆ ಹೋಗಿದ್ದಾಗ, ಗಂಡಂದ್ರು ಆಫೀಸಿಂದ ಬಂದು TV ನೋಡ್ತಿದ್ದ. ಹಾಗೆ ನನಗೆ ಏರೋಬಿಕ್ಸ್ ಹೋಗೋಕೆ ಇಷ್ಟ ಇಲ್ಲ, ನನಗೆ ಜುಂಬಾ ಗಿಂಬಾ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಕಲ್ತಿದ್ದೀನಿ, ಇದು ಸುಮಾರು ವರ್ಷ ಕಲ್ತಿದ್ದವರಿದ್ದಾರೆ, ಆದರೆ ಬಿಟ್ಟು ಹೋಗಿದೆ ಇದು. ನನಗೆ ಮತ್ತೆ ಅದನ್ನು ಇದು ಮಾಡಬೇಕು. ನೀವು ನನಗೆ ಕಷ್ಟ ಆಗುತ್ತೆ, ತುಂಬ ವರ್ಷದ ಮೇಲೆ ನೀವು ಬಿಟ್ಟಾದ್ಮೇಲೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅವರು ಮಕ್ಕಳ ಜೊತೆ ಮಾಡೋಕ್ಕಾಗೋದಿಲ್ಲ. ಅವ್ರ ಜೊತೆ ಮಕ್ಳಿಗೆ ಮಾಡ್ಸಕ್ಕೆ ಹೋದ್ರೆ ಮಕ್ಕಳಿಗೆ ಬೋರ್ ಹಿಡಿದೋಗುತ್ತೆ. ಹಾಗೆ ಅವ್ರಿಗೆ ನಿಧಾನಕ್ಕೆ ಈಗ ಹಾಗೆ ನಂದು ಮತ್ತೆ ಹೆಂಗಸರಿಗೆ ಹೆಂಗಸರು ಹಠಮಾರಿಗಳು, ಛಲ ಬಂದರೆ ಮಾಡ್ತೀವಿ ನಾವು. ಅದು ಬರಬೇಕಾಗಿದ್ದು ಕಷ್ಟ ನಮಗಷ್ಟೇ.
ಇನ್ನೊಂದು ಹಾಗೆ ಒಂದು 5.5 ವರ್ಷ 6 ವರ್ಷದ್ದು ಹುಡುಗಿ ಕ್ಲಾಸಿಗೆ ಬರ್ತಿದ್ಲು. ಅವ್ರ ಅಮ್ಮ ನಾನು ದೇವಸ್ಥಾನದಲ್ಲಿ ಅಲ್ಲಿ ಕ್ಲಾಸ್ ತಗೊಳ್ಳೋದಲ್ಲಿ ದೂರದಿಂದ ಕರ್ಕೊಂಡು ಬರ್ತಿದ್ರು. ಅವ್ರು ಹೇಳಿದ್ರು 1 ಅವರಲ್ಲಿ ನನ್ನ ಮನೆಗೆ ಹೋಗಿ ವಾಪಸ್ ಬರೋಕ್ಕೆ ಕಷ್ಟ ಆಗುತ್ತೆ, ನಾನು ಕೂತಿರಲ್ಲ ಇಲ್ಲಿ ಕ್ಲಾಸಲ್ಲಿ ಸೈಡಲ್ಲಿ ಕೂತಿರ್ತೀನಿ. ಆಯಿತು ಅಂತ ಹೇಳಿದೆ. 2 ತಿಂಗಳು ಕೂತರು. ಮತ್ತು ಅವ್ರು ನನಗೆ ತುಂಬ ಖುಷಿ ಆಗ್ತಾಯಿದೆ ನೋಡುವಾಗ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನು ಸೇರ್ತೀನಿ ಕ್ಲಾಸ್ಗೆ, ಈ ಚಿಕ್ಕ ಮಕ್ಕಳ ಜೊತೆನೇ ಹಂಗೆ ಹೇಳ್ಕೊಡಿ ಪರವಾಗಿಲ್ಲ, ನಾನು ಇವ್ರ ಜೊತೆನೇ ಮಾಡ್ತೀನಿ, ತೊಂದರೆ ಇಲ್ಲ, ಕೂತಿರ್ತೀನಲ್ಲ ಅದ್ರ ಬದಲು ನಾನೇ ಮಾಡ್ತೀನಿ. ಈಗ ಅವರು ವಿಶಾರದ ಪೂರ್ತಿ ಮಾಡಿ ಮುಗಿಸಿದ್ರು ಈ ವರ್ಷ. ಅಂದರೆ ಆ ಯಾವುದು ಸಾಧ್ಯ ಇಲ್ಲ ಅಂತ ಮನಸ್ಸಿಗೆ ಬೇಕು, ನಾನು ಮಾಡ್ತೀನಿ. ಮತ್ತು ಎಷ್ಟು ಅಂದರೆ ಯಾವಾಗಲೂ ಮಕ್ಕಳು ಇದು ಹೋದಾಗ ಅವಳು ಇದು ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ, ಮ್ಯಾಮ್ ನಾನು ಹಿಂಗೆ ಪ್ರಾಕ್ಟೀಸ್ ಮಾಡಿದ್ದೀನಿ ಇವತ್ತು, ಆ ಥರ. ಅದು ಪ್ರತಿಯೊಬ್ಬರ ವ್ಯಕ್ತಿಯ ಮೇಲೆ ನಿರ್ಭರ ಆಗುತ್ತೆ, ಅದು ಯಾವ ಥರ ಇದು ಮಾಡುತ್ತೆ ಅಂತ. ಹಾಗೆ ಈಗ ನನಗೊಬ್ರು US ಇಂದ ಒಬ್ಬರು ಬಂದಿದ್ದಾರೆ. ಸುಮಾರು 17-18 ವರ್ಷದಿಂದ ಕೆಲಸ ಮಾಡಿ ಈಗ ಕೆಲಸ ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ. ಇಲ್ಲಿ ಅವಳ ದೊಡ್ಡಮ್ಮ ಇದ್ದಾಳೆ, ಹಾಗೆ 3-4 ತಿಂಗಳು ಇಂಡಿಯಾಗೆ ಬಂದು ಇಲ್ಲಿದ್ದಾಳೆ. ಅವಳು 16 ವರ್ಷ ವಯಸ್ಸಿದ್ದಾಗ ಅರಂಗೇಟ್ರಮ್ ಎಲ್ಲ ಮಾಡಿದಾಳೆ. ಅಲ್ಲೇ ಡ್ಯಾನ್ಸ್ ಕಲಿತು ಅರಂಗೇಟ್ರಮ್. ಅವಳು ದೊಡ್ಡಮ್ಮ ನನ್ನ ಪರಿಚಯದವರು. ಅವಳು ಬಂದು ನನಗೆ ಅಲ್ಲಿ US ಅಲ್ಲಿ ಕಲಿಸ್ತಿದ್ದಾಗ ಹಾಗೆ ಆ ಟೀಚರ್ನ ಪಾಪ ಅವರ ರಿಕ್ವೈರ್ಮೆಂಟ್ ಆಗಿತ್ತು. ಅವರು ಅರ್ಧ ಗಂಟೆ ಭರತನಾಟ್ಯ ಹೇಳ್ಕೊಡ್ತಿದ್ರು, ಅರ್ಧ ಗಂಟೆ ನಾವು ದಾಂಡಿಯಾ ಆ ಥರ ಎಲ್ಲ ಹೇಳ್ಕೊಡ್ತಿದ್ರು ನಮ್ಗೆ. ಅಲ್ಲಿ ಪ್ರೋಗ್ರಾಮ್ಗಳಿಗೆಲ್ಲ ನಾವು ಆ ಥರ ಡ್ಯಾನ್ಸ್ ಮಾಡ್ತಾ ಇದ್ವಿ. ನನಗೆ ಕಲ್ತಿದ್ದೀನಿ, ಅರಂಗೇಟ್ರಮ್ ಮಾಡಿದ್ದೀನಿ, ಆದರೆ ನನಗೆ ಎಷ್ಟೋ ವಿಷಯಗಳು ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಆದ ಕಾರಣ ನಂಗೆ ನೆನಪಲ್ಲಿ ಉಳಿದಿಲ್ಲ. ನನಗೆ ಇಲ್ಲಿ ಇದೀನಲ್ಲ, ನೀನು ನನಗೆ ಬೇಸಿಕ್ಸಿಂದ ಶುರು ಮಾಡಿ ನನಗೆ ಅರ್ಥ ಮಾಡ್ಕೊಳ್ಬೇಕು, ಏನು ನಾನು ಕಲ್ತಿದ್ದಾಗ ಮಾಡಿದ್ದೇನು ಅಂತ ಕಲ್ತ್ಕೊಂಡು. ಆದರೆ ಬಂದು 1 ತಿಂಗಳಲ್ಲೇ ಅವ್ರಿಗೆ ಅಡುಗೆಗಳೆಲ್ಲ ನೆನಪಾಯ್ತು. ಅಂದರೆ ನಾನು ಹೇಳಿದೆ, ನಿನ್ನ ಗುರುಗಳು ಅರ್ಧ ಗಂಟೆ ಹೇಳ್ಕೊಟ್ಟಿದ್ದನ್ನು ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ, ನಿನ್ನ ಬಾಡಿ ಮರ್ತಿಲ್ಲ. ಈಗ 18 ವರ್ಷದ ಕಳೆದು ನೀನು ಮಾಡ್ತಿರುವಾಗ ಆರ್ಮಂಡಿ ಬರಲಿಲ್ಲ, ಬಗ್ಗಕ್ಕಾಗ್ತಿಲ್ಲ, ಅದು ಕಷ್ಟ, ಆದರೆ ಆ ಬಾಡಿ ಮೂಮೆಂಟ್ನ ಸೀಕ್ವೆನ್ಸ್ ಇದೆಯಲ್ಲ ಬರ್ತಾ ಇದೆ ಅವಳಿಗೆ. 1 ತಿಂಗಳಲ್ಲಿ ಅಡುಗೆ ಎಲ್ಲ ನೆನಪಾಯ್ತು. ಈಗ 1 ತಿಂಗಳಲ್ಲಿ ಅವಳು ಅಲಾರಿಪು ನೆನಪು ಮಾಡ್ಕೊಂಡು ಅಲಾರಿಪು. ಹಾಗೆ ಹೆಂಗಸರಿಗೆ ನಾವು ಕಷ್ಟ ಆಗೋದು ಆ ಧೈರ್ಯದ ಹೆಜ್ಜೆ ಇಡೋದಕ್ಕೆ ಕಷ್ಟ ಆಗೋದು ಅಷ್ಟೇ. ನಾವು ದಾಟಿದ್ರೆ ಮಾಡಬಲ್ರು. ಹಾಗೆ ಅದು ಆ ಒಂದು ಮನಸ್ಸಿನ ಯೋಚನೆ ಬೇಕಾಗಿರೋದು ಅಷ್ಟೇ. ಸಾಧಿಸುವವನಿಗೆ ಏನೇ ಇದ್ರೂ ಸಾಧಿಸ್ಬೇಕು ಅನ್ನುವಂಥ ಒಂದು ಮನಸ್ಸು ಇರಬೇಕು ಹೊರತು ಬೇರೆ ಯಾವುದೇ ವಯಸ್ಸಿನ ಇತಿಮಿತಿಗಳು ಯಾವುದು ಅಲ್ಲಿ ಪ್ರಶ್ನೆ ಆಗೋದೇ ಇಲ್ಲ. ಹೌದು, ಖಂಡಿತ. ನಿಮ್ಮ ಈ ಸುದೀರ್ಘವಾದಂತಹ ಪ್ರಯಾಣದಲ್ಲಿ ಸಾಮಾನ್ಯ ಒಂದು 30 ವರ್ಷ ಅಂತೂ ಆಗಿರ್ಬೋದು ಅಂತ ಅನ್ಕೋತೀನಿ. 40 ವರ್ಷ. ಇಷ್ಟು ಸುದೀರ್ಘವಾದಂಥ ಈ ಕಲಾ ಸೇವೆಯ ಪ್ರಯಾಣದಲ್ಲಿ ನಿಮಗೆ ಸಹಕಾರವನ್ನು ನೀಡಿದವರನ್ನು ಸ್ಮರಿಸ್ಕೊಳ್ಬೇಕು ಅಂತಂದರೆ, ಅಥವಾ ಅವರನ್ನು ಈ ಕ್ಷಣದಲ್ಲಿ ಇಲ್ಲ ಇಂಥವರು ತುಂಬ ನನಗೆ ಸಹಕಾರವನ್ನು ನೀಡಿದ್ರು ಅಂತ ಹೇಳೋದಾದರೆ ಯಾರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ? ಹೇಳ್ದಂಗೆ ಶುರುವಾಗುವಾಗ ಅಕ್ಕ ನನ್ನ ಪ್ರೋತ್ಸಾಹ ಮಾಡಿ, ನನ್ನ ತಂದೆ ತಾಯಿ ಅವರ ಕೈಯಿಂದ ಯಾವ ರೀತಿಲಿ ಸಾಧ್ಯನೋ ಆ ಥರ ಎಲ್ಲ ನನಗೆ ಪ್ರೋತ್ಸಾಹ ಕೊಟ್ಟು ನೃತ್ಯಾಭ್ಯಾಸ ಮಾಡೋಕ್ಕೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ರು. ಅದು ನಾನು ಯಾವಾಗಲೂ ಚಿರಋಣಿಯಾಗೆ. ಮತ್ತು ಗುರುಗಳು ಅಷ್ಟೇ, ನನಗೆ ಎಲ್ಲ ಗುರುಗಳು ಧಾರಾಳವಾಗಿ ವಿದ್ಯೆ ಹೇಳ್ಕೊಟ್ಟವರು. ಹಾಗೆ ನಾನು ಸಂಗೀತನೂ ವಸಂತ ಮಾಧವಿ ಅಂತ ಬೆಂಗಳೂರಲ್ಲಿ ಅವರ ಕೈಯಿಂದ ಕಲ್ತಿದ್ದು. ಅವರು ಅಷ್ಟೇ, ನಾನು ಅವ್ರ ಹತ್ರ ಜೂನಿಯರ್ ಅಷ್ಟೇ ಮಾಡಿದ್ದು. ಆದರೆ ಆ ಜೂನಿಯರ್ವರೆಗೆ ಅವರು ನನಗೆ ಹೇಗೆ ಪಾಠ ಮಾಡಿದ್ದಾರೆ ಅಂದರೆ, ನನ್ನ ನೃತ್ಯಕ್ಕೆ ಬೇಕಾಗುವಷ್ಟು ಸಂಗೀತ ನಾನು ನಿಭಾಯಿಸಬಲ್ಲೆ, ಅಷ್ಟು ನಿತ್ಯದ ಕ್ಲಾಸಿಗೆ ಇರಬೇಕು. ಹೌದು. ಹಾಗೆ ನನಗೆ ಸಿಕ್ಕಿದ ಎಲ್ಲ ಗುರುಗಳು, ಮತ್ತು ನಾನು ಹೇಳಿದ್ನಲ್ಲ, ಬೇರೆ ಬೇರೆ ಕಲಾವಿದರ ಜೊತೆ ಕಲಿಯೋಕ್ಕೆ ಅವಕಾಶ ಸಿಕ್ತು. ಎಲ್ಲರಿಂದಲೂ ನಾನು ಸುಮಾರೆಲ್ಲ ಕಲಿತೆ. ಎಲ್ಲರನ್ನೂ ನಾನು ಒಂದಲ್ಲ ಒಂದು ರೀತಿಲಿ ಅವ್ರಿಗೆಲ್ಲರನ್ನೂ ನೆನಪು ಮಾಡಿಕೊಳ್ಳೇಬೇಕು. ಮತ್ತು ಮದುವೆಯಾಗಿ ಡೆಲ್ಲಿಗೆ ಬಂದಾಗುವಾಗ ನನ್ನ ಮಾವ IP ಭಟ್ರು ಅವರು ಹವ್ಯಕ ಮಂಡಲದಲ್ಲಿ ತುಂಬ ಹಳೆಯವರು. ಇಲ್ಲೂ ಅಷ್ಟೇ, ಮನೇಲೂ ಅದೇ ವಾತಾವರಣ ಇತ್ತು. ಯಾವಾಗಲೂ ಸಂಗೀತ ಕಲೆ ಎಲ್ಲದಕ್ಕೂ ಪ್ರೋತ್ಸಾಹ ಇರೋ ರೀತಿಗೆ. ಹಾಗೆ ಮನೇಲೇ ಕ್ಲಾಸ್ ಶುರುವಾಯಿತು.
ಮತ್ತು ಮಕ್ಕಳು, ನನ್ನ ಗಂಡ, ಪಾಪ ಅವರೆಲ್ಲರ ಚಟುವಟಿಕೆಗಳೆಲ್ಲ ನನ್ನ ಕ್ಲಾಸ್ ಸುತ್ತನೇ ಇದೆ. ನನ್ನ ಮಕ್ಕಳು ಕ್ಲಾಸ್ ನಡೀತಿದ್ದಾಗ ಒಳಗೆ ಕೂತ್ಕೊಂಡು ಅವರವರ ಕೆಲಸ ಮಾಡ್ಕೊಳ್ತಿದ್ರು. ಹಾಗೆ ಪ್ರತಿಯೊಬ್ಬರು ನನಗೆ ಸಹಕಾರ ಪ್ರೋತ್ಸಾಹನೇ ಕೊಟ್ಟರು. ಅದರಿಂದ ಮತ್ತು ಅಷ್ಟೇ ಅಲ್ಲದೆ ನಾ ಹೇಳಿದ್ನಲ್ಲ, ನನಗೀಗ ಸಿಕ್ಕಿರೋ ಶಿಷ್ಯರ ಪೋಷಕರನ್ನ ನಾನು ಯಾವಾಗಲೂ ಅವ್ರನ್ನೂ ಇದು ಮಾಡ್ಬೇಕಾದ್ರೆ ನಾನು ಹೇಳ್ಕೊಡ್ತಿರೋ ರೀತಿನ ಅವ್ರು ಮೆಚ್ಚಿ ಅದನ್ನು ನನ್ನ ಮುಂದುವರ್ಸಕ್ಕೆ ದೊಡ್ಡ ಮನಸ್ಸು. ಹೌದು, ಅದಿಲ್ಲಂದ್ರೆ ನನ್ನ ಫ್ರೆಂಡ್ ಮಗಳು ಅಲ್ಲಿ ಡ್ಯಾನ್ಸ್ ಮಾಡಿದ್ಲು, ಇಲ್ಲಿ ಡ್ಯಾನ್ಸ್ ಮಾಡಿದ್ಲು, ಅಲ್ಲಿ ನೀವು ಅಂಥ ಪ್ರೋಗ್ರಾಮ್ ಕೊಡ್ತಿಲ್ಲ, ಇಂಥ ಪ್ರೋಗ್ರಾಮ್, ಆ ಥರ ಪೇರೆಂಟ್ಸ್ ಸಿಕ್ಕಿದ್ರೆ ನನಗೆ ಇನ್ನು ಮುಂದುವರ್ಸಕ್ಕೆ ಆಗ್ತಿರ್ಲಿಲ್ಲ. ಅದರಿಂದ ಹೆಜ್ಜೆ ಹೆಜ್ಜೆಗೂ ನನಗೆ ಎಲ್ಲರೂ ನನ್ನ ರೀತಿಯ ಮನಸ್ಸಿಗೆ ಸರಿಯಾಗಿ ಪ್ರೋತ್ಸಾಹ ಕೊಟ್ಕೊಂಡು ಸಹಕಾರ ನೀಡಿದ್ದಾರೆ. ಹಾಗೆ ಎಲ್ರಿಗೂ ನಾನು ನನ್ನ ಈ ನೃತ್ಯ ಸೇವೆಯಲ್ಲಿ ಅವರೆಲ್ಲರದ್ದು ಸುಮಾರು ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಬೇಕಾಗುತ್ತೆ. ಖಂಡಿತ. ಯಾಕಂದ್ರೆ ಹೆಂಗಸರ ಜೀವನದಲ್ಲಿ, ಹೆಣ್ಮಕ್ಳ ಜೀವನದಲ್ಲಿ ಹೇಗಾಗತ್ತೆ ಅಂತಂದ್ರೆ, ಮೊದಲು ಒಂದು ಫೇಸ್ ಅದು ಬೇರೆ, ಅದರಲ್ಲಿ ಪೇರೆಂಟ್ಸ್ ಇಂದ ಒಂದು ಸಲ ನಿಮಗೆ ಪರ್ಮಿಷನ್ ಸಿಕ್ತು ಅಂತಂದ್ರೆ ಅದು ಆರಾಮಾಗಿ ನಡ್ಕೊಂಡು ಬಂದ್ಬಿಡುತ್ತೆ. ಆದ್ರೆ ಒಂದು ಸಲ ಮದುವೆ ಆಗಿ ಅಲ್ಲಿಂದ ಹೊರಗೆ ಬಂದ ಮೇಲೆ ಮುಂದೆ ನಿಮ್ಮ ಜೀವನದಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅಂದಾಗ ಮನೆಯಲ್ಲಿ, ಗಂಡನ ಮನೆಯಲ್ಲಿ ಕೂಡ ಅಷ್ಟೇ ಒಳ್ಳೆಯ ಒಂದು ಸಪೋರ್ಟ್ ಸಿಕ್ಕಿದ್ರೆ ಮಾತ್ರ ನಾವು ಖಂಡಿತ ಮುಂದುವರ್ಸ್ಕೊಂಡು ಬರೋದಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂತಂದ್ರೆ ಅದು ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಹೌದು, ನಾನು ಅದೇ ಹೇಳೋದೇನು ಅಂದರೆ, ನಾವು ಹೆಂಗಸರು ಸುಮಾರು ವಿಷಯಗಳು ನಮ್ಮ ಮನಸ್ಸಲ್ಲೇ ಹೆಚ್ಚು. ನಾವು ಧೈರ್ಯ ಮಾಡಿ ಹೆಜ್ಜೆ ಇಟ್ಟು ಮಾಡಿ ಸಾಧಿಸೋಕ್ಕೆ ಛಲ ಬೇಕು. ಮಾಡಿ ಆವಾಗ ಸಹಕಾರ ಎಲ್ಲರೂ ಮಾಡೇ ಮಾಡ್ತಾರೆ, ಪ್ರೋತ್ಸಾಹ ಮಾಡೇ ಮಾಡ್ತಾರೆ. ಮತ್ತು ನಮ್ಮ ಹವ್ಯಕ ಸಮುದಾಯದಲ್ಲಂತೂ ಆ ರೀತಿ ಕಲೆಗಳಿಗೆ ಪ್ರೋತ್ಸಾಹ, ಯಾವುದಕ್ಕೂ ಪ್ರೋತ್ಸಾಹ ಇಲ್ಲ ಅಂತಿಲ್ಲ. ಖಂಡಿತ ನಮ್ಮ ಹವ್ಯಕ ಸಮುದಾಯ ಸ್ವಲ್ಪ ಬಿಚ್ಚು ಮನಸ್ಸಿನವರು. ಯಾವುದು ಮನೆಯಲ್ಲಿ ಮಕ್ಕಳಿಗೆ ಶುರುದಲ್ಲಿದೆ ಇಂಟ್ರೆಸ್ಟ್ ತುಂಬೋದಕ್ಕೆ ಶುರು ಕಲಿಬಹುದು, ಹವ್ಯಕ ಮನೆಗಳಲ್ಲಿ ಮನೇಲೇ ಎಲ್ಲದಕ್ಕೂ ಎಕ್ಸ್ಪೋಜರ್ ಸಿಕ್ಕಾಗಿರುತ್ತೆ, ಸಂಗೀತ ನೃತ್ಯ ಕಲೆಗಳಿಗೆಲ್ಲ. ಹಾಗೆ ಅದು ತುಂಬ ಜೀವನದಲ್ಲಿ ತುಂಬ ಮುಖ್ಯವಾದದ್ದು. ನಿಮ್ಮ ಈ ಸುದೀರ್ಘವಾದಂತಹ ಪ್ರಯಾಣದಲ್ಲಿ ಸಾಕಷ್ಟು ರೀತಿಯ ಎಲ್ಲ ಏಳುಬೀಳುಗಳನ್ನು ನೋಡಿರ್ತೀರಿ. ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಕೂಡ ನೀವು ಹಂಚ್ಕೊಂಡ್ರಿ. ಈ ನಿಮ್ಮ ಜೀವನ ಒಂದಷ್ಟು ಮಂದಿಗೆ ಇನ್ಸ್ಪೈರ್ ಆಗಲಿ, ಅವ್ರ ಜೀವನದಲ್ಲಿ. ಯಾಕಂದರೆ ಈಗ ಲಲಿತ ಕಲೆಗಳನ್ನು ಎಲ್ಲರೂ ಆಲ್ಮೋಸ್ಟ್ ಕಲ್ತಿರ್ತಾರೆ ಚಿಕ್ಕಂದಲ್ಲಿ, ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಎಲ್ಲೋ ಕೆಲವು ಮಂದಿ ಮಾತ್ರ. ಎಷ್ಟೋ ಜನಕ್ಕೆ ಮತ್ತೆ ವಾಪಸ್ ಕಲಿಬೇಕು ಅಂತ ಇರುತ್ತೆ, ಮತ್ತೆ ವಾಪಸ್ ಮುಂದುವರ್ಸ್ಕೊಂಡು ಹೋಗ್ಬೇಕು, ನನ್ನ ಮಟ್ಟಿಗಾದ್ರೂ ನಾನು ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು ಇರುತ್ತೆ. ಅಂಥವ್ರಿಗೆಲ್ಲ ಇದು ಇನ್ಸ್ಪೈರ್ ಆಗಲಿ ಅಂತ ನಾನು ಆಶಿಸ್ತೇನೆ. ಅದ್ರ ಜೊತೆಗೆ ಏನು ನಮ್ಮ ಸಮಾಜ ಮಾತ್ರ ಅಲ್ಲ, ಈಗ ನಾವು ಏನು ಹವ್ಯಕರಿದ್ದೀವಿ ಅಥವಾ ನಾವು ಕರ್ನಾಟಕದಿಂದ ಏನು ಬಂದವರಿದ್ದೀವಿ, ನಾವು ಮಾತ್ರ ನಿಮ್ಮ ಕಲಾ ಸೇವೆಯನ್ನು ಗುರುತಿಸೋದಲ್ಲ, ಜೊತೆಗೆ ಇಡೀ ದೇಶ, ಇಡೀ ನಮ್ಮ ರಾಷ್ಟ್ರ ನಿಮ್ಮ ಕಲಾ ಸೇವೆಯನ್ನು ಗುರುತಿಸೋ ಹಾಗಾಗಲಿ ಅಂತ ನಾವು ಆಶಿಸ್ತೀವಿ. ಅದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ ಅಂತ ಹೇಳ್ತೇನೆ. ನಿಮ್ಮ ಶುಭ ಹಾರೈಕೆಗಳಿಗೆ ಧನ್ಯವಾದಗಳು. ವೀಕ್ಷಕರೇ, ಇದು ಇವತ್ತಿನ ಸಾಧಕರ ಪರಿಚಯದ ಮೊದಲನೇ ಎಪಿಸೋಡ್ ಆಗಿತ್ತು. ಇದೇ ರೀತಿ ನಾವು ಇನ್ನೂ ಸಾಕಷ್ಟು ಸಾಧಕರಿದ್ದಾರೆ, ಇಲ್ಲಿ ಬಂದು ಸಾಧನೆ ಗೈದಿರುವಂಥವರು ಸಾಕಷ್ಟು ಜನರಿದ್ದಾರೆ. ಅವರನ್ನು ಕೂಡ ಹೀಗೆ ನಿಧಾನಕ್ಕೆ ಪರಿಚಯ ಮಾಡಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.
ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ ಮುಖ ತೋರೋ ಬಾರೋ ನಿನ ಮುಖ ತೋರೋ ನಿನ ಸರಿತಾರೋ ಜಗದ ಕ್ಷಿಪನೆ ಬಾರೋ ನಿನ ಮುಖ ತೋರೋ ನಿನ ಸರಿತಾರೋ ಜಗದ ಕ್ಷಿಪನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಅಂತಿಗೆ ಕಾಲ್ ಕಡಗೋಗೊಂದೊಂದಿಗೆ ಕಿರುಗೆಜೆ ದಿಮ್ ದಿಮಿ 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 ದಿಮಿಗೆನುತ್ತ ಅಂತಿಗೆ ಕಾಲ್ ಕಡಗೋಲೊಂದಿಗೆ ಕಿರುಗೆಜೆ ದಿಮ್ ದಿಮಿ 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 ದಿಮಿಗೆನುತ್ತ ಪೊಂಗಡಲನು ತೂರ ಬಾರಯ್ಯ ಪೊಂಗಡಕನು ದೂತ ಪೊಂಗಡಲನು ದೂತ ಬಾರಯ್ಯ ಪೊಂಗಡಲನು ದೂತ ಪೊಂಗಡಲನು ದೂತ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಕಂಗಣ ಕರದಲ್ಲಿ ಕಂಗಣ ಕರದಲ್ಲಿ ಹೋನು ಗುರಗೊಳೆಯುತ್ತ ಕಿಂಗಿಣಿ ಗಿಣಿ ಗಿಣಿ ಕಿಣಿಯನುತ್ತ ಕಂಗಣ ಕರದಲ್ಲಿ ಹೋನು ಗುರಗೊಳೆಯುತ್ತ ಕಿಂಗಿಣಿ ಗಿಣಿ ಗಿಣಿ ಕಿಣಿಯನುತ್ತ ಪೊಂಗಡಲೂದುದ ಬಾರಯ್ಯ ಬಾರೋ ಕೃಷ್ಣಯ್ಯ ವಾಸ ಉಡುಪಿಲಿ ನಿಲಯಾದಿ ಕೇಶವನೇ ವಾಸ ಉಡುಪಿಲಿ ನಿಲಯಾದಿ ಕೇಶವನೇ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ನಿನ ಪದ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ಕರಗಳು ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ